ಕೃತಿಕಾ. ವೆಲ್ಕಮ್ ಬ್ಯಾಕ್ ಟು ಕೃತಿಕಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಡೇ 2 ಆಫ್ 20 ಡೇಸ್ ಚಾಲೆಂಜ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನ್ಯೂ ಇಯರ್ ಆಗಿ ಆಮೇಲೆ 2ನೇ ದಿನ ಇವತ್ತು, ರೈಟಾ? ಸೊ ಅದು ಯಾವ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ತಿದೀವಿ ಅಂತಂದ್ರೆ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಚಾಪ್ಟರ್ ಇಂದ. ಸೊ ಆಲ್ರೆಡಿ ನಾನು ಲೈವ್ ಸ್ಟ್ರೀಮ್ ಹಾಕೋದಕ್ಕೆ ಬಂದೆ, ಬಟ್ ಎಲ್ಲ ಒಂದ್ ಕಡೆ ತುಂಬಾನೇ ಪ್ರಾಬ್ಲಮಿಟಿಕ್ ಆಯ್ತು. ಸೊ ಹಾಗಾಗಿ ಇವಾಗ ರೆಕಾರ್ಡೆಡ್ ಲೆಕ್ಚರ್ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಲೆಕ್ಚರ್ ಅಲ್ಲಿ ಏನೇನ್ ಇರುತ್ತೆ ಅಂತ ಅಂದ್ರೆ, ಸೊ ಈ ಒಂದು ಬೋರ್ಡ್ ಮೇಲೆ ನಾನು ಬರೆದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಜೊತೆಗೆ ಏನಿರುತ್ತೆ ಅಂತ ಅಂದ್ರೆ, ಸೊ ನೋಟ್ಸ್ ನಾನು ಪ್ರೊವೈಡ್ ಮಾಡ್ತೀನಿ. ಓಕೆ, ನಾನು ಮಾಡಿರ್ತಕ್ಕಂಥ ನೋಟ್ಸ್ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇಷ್ಟು ನಾನು ಇವತ್ತು ಈ ಒಂದು ಲೆಕ್ಚರ್ ಮುಖಾಂತರ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಇದ್ರಲ್ಲಿ ಈಗ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಚಾಪ್ಟರ್ ಏನಿದೆ ಅದು ಆಲ್ರೆಡಿ ನಾನು ಪಾರ್ಟ್ಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ. ಸೊ ಬಟ್ ಇಫ್ ಇನ್ ಕೇಸ್ ನೀವು ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದ್ರೆ ಈ ಒಂದು ಒನ್ ಶಾರ್ಟ್ ಲೆಕ್ಚರ್ ಮುಖಾಂತರ ಕೂಡ ಕಂಪ್ಲೀಟ್ ಆಗಿ ನೀವು ಎಲ್ಲಾ ಕಂಟೆಂಟ್ ನಾನು ಪಕ್ಕ ಹೊಡ್ತೀನಿ. ಓಕೆ, ಸೊ ಇವಾಗ ಈ ಒಂದು ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಏನು ಈ ಒಂದು ಲೋಕೋಮೋಷನ್ ಮತ್ತೆ ಮೂವ್ಮೆಂಟ್ ಅಂದ್ರೆ, ಫಸ್ಟ್ ಯಾವ್ದಾದ್ರು ಒಂದು ಬಯಾಲಜಿದು ಒಂದು ಲೆಸನ್ ನೇಮ್ ಕೊಟ್ಟಿದ್ದಾರೆ ಅಂತಂದ್ರೆ ಅದೇನು ಅಂತ ನಾವು ತಿಳ್ಕೊಂಡ್ರೆ ಅಂದ್ರೆ ಅರ್ಧ ಲೆಸನ್ ನಮ್ಗೆ ಅರ್ಥ ಆದಾಗೆ. ಹಾಗಾದ್ರೆ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಅಂದ್ರೆ ಏನು, ಮೂವ್ಮೆಂಟ್ ಅಂದ್ರೆ ಏನು? ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಇಲ್ಲ ನನ್ನ ಒಂದು ಫೇಶಿಯಲ್ ಮಸಲ್ಸ್ ಏನಾಗ್ತಿದೆ, ಮೂವ್ಮೆಂಟ್ ತೋರಿಸ್ತಾ ಇದೆ, ಪೋಸ್ಚರ್ ಚೇಂಜ್ ಮಾಡ್ಕೊಳ್ತಿದೆ, ಕೈಗಳು ಮೂವ್ಮೆಂಟ್ ಆಗ್ತಾ ಇವೆ. ಪೋಸ್ಚರ್ ಚೇಂಜ್ ಆಯ್ತು ಅಂದ್ರೆ ಅದನ್ನ ಮೂವ್ಮೆಂಟ್ ಅಂತ ಕರಿತೀವಿ. ಈಗ ಕಾಲುಗಳನ್ನ ನಾನು ಎತ್ತಿ ಇಳಿಸ್ತೀನಿ ಅಂತಂದ್ರೆ ಇದು ಮೂವ್ಮೆಂಟ್ ಆಯ್ತು. ಓಕೆ, ಅದೇ ನಾನು ಈ ಕಾಲಗಳನ್ನ ಎತ್ತಿ ಈ ಕಡೆ ಇಟ್ಟರೆ ಏನಾಗುತ್ತೆ, ಪೊಸಿಷನ್ ಚೇಂಜ್ ಆಗುತ್ತೆ, ಅದನ್ನ ಲೋಕೋಮೋಷನ್ ಅಂತ ಕರಿತೀವಿ. ಹಾಗಾದ್ರೆ ಲೋಕೋಮೋಷನ್ ಕೂಡ ಒಂದು ಮೂವ್ಮೆಂಟ್. ಸೊ ಆ ಒಂದು ಮೂವ್ಮೆಂಟ್ ಇಂದ ಏನಾಗುತ್ತೆ, ಪೊಸಿಷನ್ ಚೇಂಜ್ ಆಗುತ್ತೆ, ಅದು ಲೋಕೋಮೋಷನ್. ಲೋಕೋಮೋಷನ್ ಇಸ್ ಅ ಮೂವ್ಮೆಂಟ್ ವೇರ್ ದ ಪೊಸಿಷನ್ changes. Okay, location change ಆದರೆ ಅದು ಲೋಕೋಮೋಷನ್. ಹಾಗಾದ್ರೆ ಎವ್ರಿ ಲೋಕೋಮೋಷನ್ ಇಸ್ ಅ ಮೂವ್ಮೆಂಟ್. ಎಸ್, ಅದಕ್ಕೆ NCERT ಅಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ, ಎವ್ರಿ ಲೋಕೋಮೋಷನ್ ಇಸ್ ಅ ಮೂವ್ಮೆಂಟ್ ಬಟ್ ಎವ್ರಿ ಮೂವ್ಮೆಂಟ್ ಇಸ್ ನಾಟ್ ಅ ಲೋಕೋಮೋಷನ್. ಎಸ್, ಇವಾಗ ದಿಸ್ ಇಸ್ ದ ಮೂವ್ಮೆಂಟ್, ಆದ್ರೆ ಇದು ಲೋಕೋಮೋಷನ್ ಅಲ್ಲ. ಇದು ಏನಾಗುತ್ತೆ, ಮೂವ್ಮೆಂಟ್ ಆಗುತ್ತೆ, ಲೋಕೋಮೋಷನ್ ಕೂಡ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ನಾವು ಇವಾಗ ಮೂವ್ಮೆಂಟ್ ಮಾಡಬೇಕು, ಲೋಕೋಮೋಷನ್ ಮಾಡಬೇಕು. ಯಾಕೆ ನಾವು ಒಂದು ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿರ್ತೀವಿ, ಇನ್ನೊಂದು ಪ್ಲೇಸ್ಗೆ ಆ ಲೊಕೇಶನ್ ನ ಚೇಂಜ್ ಮಾಡ್ತೀವಿ, ಪೊಸಿಷನ್ ನ ಚೇಂಜ್ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಫುಡ್ಗೋಸ್ಕರ ಮಾಡ್ತೀವಿ, ಮೇಟ್ಗೋಸ್ಕರ ಮಾಡ್ತೀವಿ, ಅದಾದ್ಮೇಲೆ ಶೆಲ್ಟರ್ಗೋಸ್ಕರ. ಇವಾಗ ಇಲ್ಲಿ ನಾನು ವಾಸನ ಮಾಡ್ತಾ ಇದ್ದೀನಿ, ಇಲ್ಲಿ ಏನಾದ್ರು ಬಿಸಿಲು ಜಾಸ್ತಿ ಆಯ್ತು ಅಂತಂದ್ರೆ ನಾನು ಬೇರೆ ಪ್ಲೇಸ್ಗೆ ಶಿಫ್ಟ್ ಆಗ್ತೀನಿ, ರೈಟಾ? ಈ ತರ ಪೊಸಿಷನ್ ನ ಚೇಂಜ್ ಮಾಡೋದು ಎಂದಕ್ಕೋಸ್ಕರ, ಶೆಲ್ಟರ್ಗೋಸ್ಕರ, ಫುಡ್ಗೋಸ್ಕರ ಅಂಡ್ ದೆನ್ ಮೇಟ್ಗೋಸ್ಕರ. ಇದೆಲ್ಲ ಕಾಮನ್ ಥಿಂಗ್ಸ್ ನಮಗೆ ಗೊತ್ತಿರುತ್ತೆ. ಅದಾದ್ಮೇಲೆ ಇವಾಗ ನಾನು ಮೂವ್ಮೆಂಟ್ ಮಾಡ್ಬೇಕು, ಲೋಕೋಮೋಷನ್ ಮಾಡ್ಬೇಕು ಅಂದ್ರೆ ನಮ್ಮ ಹ್ಯೂಮನ್ಸ್ಗೆ ಯಾವ ಪಾರ್ಟ್ಸ್ ಹೆಲ್ಪ್ ಮಾಡ್ತವೆ? ಮಸಲ್ಸ್ ಮತ್ತೆ ಬೋನ್ಸ್ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಈ ಒಂದು ಟೋಟಲ್ ಲೆಸನ್ ಅಲ್ಲಿ ನಾವು ಹ್ಯೂಮನ್ ಲೋಕೋಮೋಷನ್ ಅಂತ ನೋಡಿದಾಗ ಹ್ಯೂಮನ್ ಬೋನ್ಸ್ ಬಗ್ಗೆ ತಿಳ್ಕೊಳ್ತೀವಿ ಮತ್ತೆ ಮಸಲ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಪಾರ್ಟ್ 1 ಈಗ ನಾನು ಸದ್ಯಕ್ಕೆ ಏನ್ ಮಾಡ್ತೀನಿ, ಬೋನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನಾನು ಮಸಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಬಿಕಾಸ್ ಬೋನ್ಸ್ ಆರ್ ವೆರಿ ಲವ್ಲಿ ಟಾಪಿಕ್. ಇವಾಗ ಬೋನ್ಸ್ ಅಂತ ತಗೊಂಡಾಗ ನಮ್ಮ ಬಾಡಿಲಿ 206 ಬೋನ್ಸ್ ಇರುತ್ತೆ, ಮಸಲ್ಸ್ ಬಂದ್ಬಿಟ್ಟು 639 ಮಸಲ್ಸ್ ಇರುತ್ತೆ. ಹಾಗಾದ್ರೆ ಬೋನ್ಸ್ ಯಾವ ತರ ಅಂತಂದ್ರೆ, ಹ್ಯೂಮನ್ ಸ್ಕೆಲೆಟಲ್ ಸಿಸ್ಟಮ್ ಅಲ್ಲಿ ಬೋನ್ಸ್ ನಾವು ಸ್ಟಡಿ ಮಾಡ್ತೀವಿ, ರೈಟಾ? ಸೊ ನಮ್ಮ ಒಂದು ಹ್ಯೂಮನ್ ಸ್ಕೆಲೆಟಲ್ ಏನ್ ಮಾಡುತ್ತೆ, ಫ್ರೇಮ್ ವರ್ಕ್ ಟು ಆರ್ ಬಾಡಿ ಕೊಡುತ್ತೆ ಬೋನ್ಸ್. ಬೋನ್ಸ್ ಅಲ್ಲಿ ಒಂದು ಹ್ಯೂಮನ್ ಸ್ಕೆಲೆಟಲ್ ಸಿಸ್ಟಮ್ ಅಲ್ಲಿ 2 ಟೈಪ್ ಬರುತ್ತಪ್ಪ. ಒಂದು ಬಂದ್ಬಿಟ್ಟು ಏಕ್ಸಿಯಲ್ ಸ್ಕೆಲೆಟಲ್ ಸಿಸ್ಟಮ್, ಇನ್ನೊಂದು ಬಂದ್ಬಿಟ್ಟು ಅಪೆಂಡಿಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್. ನಾನು ಆಲ್ರೆಡಿ ನಿಮ್ಗೆ ಈ ಒಂದು ಗೊಂಬೆ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ದೆ, ನೋಡಿಲ್ಲ ಅಂತಂದ್ರೆ ಈಗ ನೋಡೋಣ. ಏಕ್ಸಿಯಲ್ ಸ್ಕೆಲೆಟಲ್ ಸಿಸ್ಟಮ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ಸೆಂಟ್ರಲ್ ಆಕ್ಸಿಸ್ ಏನಿದೆ, ಕೈ ಕಾಲುಗಳು ಎಲ್ಲ ಬಿಟ್ಟು ಇನ್ನು ಮಿಕ್ಕಿರೋ ಸೆಂಟ್ರಲ್ ಆಕ್ಸಿಸ್ ಅಲ್ಲಿ ಯಾವ ಬೋನ್ಸ್ ಇದೆ ಅವೆಲ್ಲ ಏಕ್ಸಿಯಲ್ ಸ್ಕೆಲೆಟಲ್ ಸಿಸ್ಟಮ್, ಬಿಕಾಸ್ ಸೆಂಟ್ರಲ್ ಆಕ್ಸಿಸ್ ಅಲ್ಲಿ ಇರೋದು. ಇನ್ನು ಒಂದು ಕೈ, ಒಂದು ಕಾಲುಗಳೇನಿರುತ್ತೆ ಆ ಒಂದು ಬೋನ್ಸ್, ಆ ಕೈ ಕಾಲುಗಳಲ್ಲಿ ಲಿಂಬ್ ಬೋನ್ಸ್ ಏನಿರ್ತವೆ ಅವು, ಮತ್ತೆ ಆ ಒಂದು ಬೋನ್ಸ್ ನ ನಾವಿಲ್ಲಿ ಏನ್ ಮಾಡ್ಬೇಕು, ಅಟ್ಯಾಚ್ ಮಾಡ್ಬೇಕು ಏಕ್ಸಿಯಲ್ ಸ್ಕೆಲೆಟಲ್ ಸಿಸ್ಟಮ್ಗೆ, ರೈಟಾ? ಅದಕ್ಕೆ ಬೇಕಾಗುವ ಬೋನ್ಸ್ ಏನಾಗುತ್ತೆ, ಅಪೆಂಡಿಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್ ಆಗುತ್ತೆ. ಹಾಗಾದ್ರೆ ಬೋನ್ಸ್ ಅಲ್ಲಿ ಒಂದು ಏಕ್ಸಿಯಲ್ ಸ್ಕೆಲೆಟಲ್ ಸಿಸ್ಟಮ್ ಇದೆ, ಇನ್ನೊಂದು ಅಪೆಂಡಿಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್ ಇದೆ. ಏಕ್ಸಿಯಲ್ ಸ್ಕೆಲೆಟಲ್ ಸಿಸ್ಟಮ್ ಅಲ್ಲಿ ನೋಡಿ, ಸೆಂಟ್ರಲ್ ಆಕ್ಸಿಸ್ ಅಲ್ಲಿ ಯಾವ ಬೋನ್ಸ್ ಬರುತ್ತೆ, ಒಂದು ತಲೆ ಹೆಡ್ ಬರುತ್ತಾ, ರೈಟಾ? ಹೆಡ್ ಬರುತ್ತೆ. ಮತ್ತೆ ಇಲ್ಲಿ ಬ್ರೆಸ್ಟ್ ಬೋನ್ ಅಂತ ಕರಿತೀವಿ, ಸ್ಟರ್ನಮ್ ಅಂತ ಇರುತ್ತೆ, ಇಲ್ಲಿ ನೋಡ್ಕೊಳ್ಳಿ. ಎಸ್, ಆರ್ಡ್ ಲೈಕ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆಯಾ, ದಟ್ ಈಸ್ ದ ಸ್ಟರ್ನಮ್, ಬ್ರೆಸ್ಟ್ ಬೋನ್ ಅಂತ ಕರಿತೀವಿ. ಆಮೇಲೆ ಲ್ಯಾಟರಲ್ ಸೈಡ್ಸ್ ಅಲ್ಲಿ ರಿಬ್ಸ್ ಇರ್ತವೆ, ರೈಟಾ? ಇಲ್ಲೆಲ್ಲ ಏನಿರ್ತವೆ, ರಿಬ್ಸ್ ಪ್ರೆಸೆಂಟ್ ಇರ್ತವೆ, ಅವು ಕೂಡ ಏಕ್ಸಿಯಲ್ ಬರುತ್ತೆ. ಆಮೇಲೆ ಹಿಂದೆ ನೋಡಿ ವರ್ಟಿಬ್ರಲ್ ಕಾಲಮ್, ಹಿಂದೆ ಇಲ್ಲಿ ಮುಟ್ಕೊಂಡು ನೋಡಿ ವರ್ಟಿಬ್ರಲ್ ಕಾಲಮ್ ಇರುತ್ತೆ, ಅದು ಕೂಡ ಏನಾಗುತ್ತೆ, ಏಕ್ಸಿಯಲ್ ಸ್ಕೆಲೆಟಲ್ ಸಿಸ್ಟಮ್ ಗೆ ಬರುತ್ತೆ. ಹಾಗಾದ್ರೆ ಅಪೆಂಡಿಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್ ಅಂದ್ರೆ ಏನು? ಏಕ್ಸಿಯಲ್ ಸ್ಕೆಲೆಟಲ್ ಸಿಸ್ಟಮ್ ಅಲ್ಲಿ ಹೆಡ್ ಬರುತ್ತೆ, ಸ್ಟರ್ನಮ್ ಬರುತ್ತೆ, ರಿಬ್ಸ್ ಬರುತ್ತೆ, ವರ್ಟಿಬ್ರಲ್ ಕಾಲಮ್ ಬರುತ್ತೆ, ಟೋಟಲ್ 80 ಬೋನ್ಸ್ ಆಯ್ತು, ರೈಟಾ? ಅಪೆಂಡಿಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್ ಅಂತ ಬಂದಾಗ ಲಿಂಬ್ ಬೋನ್ಸ್ ಬರ್ತವೆ. ಒಂದು ಲಿಂಬ್ ಅಲ್ಲಿ 30 ಬೋನ್ಸ್ ಇರ್ತವೆ. ಹಾಗಾದ್ರೆ ನಮ್ಮಲ್ಲಿ 4 ಲಿಂಬ್ಸ್ ಇದೆ, 30 × 4 120 ಬೋನ್ಸ್ ಆಯ್ತಾ? ಆಮೇಲೆ ಈ ಒಂದು ಬೋನ್ಸ್ ಏನ್ ಮಾಡ್ಬೇಕು, ನಾನು ಅಟ್ಯಾಚ್ ಮಾಡ್ಬೇಕು ಎಕ್ಸಿಯಲ್ ಸ್ಕೆಲೆಟಲ್ ಸಿಸ್ಟಮ್ಗೆ. ಅದನ್ನ ನಾವು ಗರ್ಡಲ್ ಬೋನ್ಸ್ ಅಂತ ಕರಿತೀವಿ. ಇದನ್ನ ನಾವು ಪೆಕ್ಟೋರಿಯಲ್
ರೀಜನ್ ಅಂತ ಕರಿತೀವಿ. ಅದಕ್ಕೆ ಈ ಒಂದು 4 ಲಿಂಬ್ ಬೋನ್ಸ್ ನ ಅಟ್ಯಾಚ್ ಮಾಡುವಂತಹ ಒಂದು ಗರ್ಡಲ್ ಬೋನ್ಸ್ ನ ಪೆಕ್ಟೋರಿಯಲ್ ಗರ್ಡಲ್ ಬೋನ್ಸ್ ಅಂತ ಕರಿತೀವಿ. ಅವು ಬಂದು 4 ಇರ್ತವೆ, ಈ ಕಡೆ 2, ಈ ಕಡೆ 2. ಆಮೇಲೆ ಇಲ್ಲಿ ಏನ್ ಬರುತ್ತೆ, ಹಿಪ್ ಪಾರ್ಟ್. ಓಕೆ, ಈ ಒಂದು ಲೆಗ್ಸ್ ನ ಏನ್ ಮಾಡ್ಬೇಕು, ಲೆಗ್ ಅಲ್ಲಿ ಇರ್ತಕ್ಕಂಥ ಬೋನ್ಸ್ ನ ಜಾಯಿನ್ ಮಾಡ್ಬೇಕಾ ಅಂದ್ರೆ ಇಲ್ಲಿಗೆ ಜಾಯಿನ್ ಮಾಡ್ಬೇಕಾ, ಇಲ್ಲಿಗೆ. ಈ ಒಂದು ರೀಜನ್ ಏನಂತ ಕರಿತೀವಿ, ಪೆಲ್ವಿಕ್ ರೀಜನ್ ಅಂತ ಕರಿತೀವಿ. ಓಕೆ, ಈ ಒಂದು ರೀಜನ್ ಪೆಲ್ವಿಕ್ ರೀಜನ್ ಅಂತ ಕರಿತೀವಿ. ಹಾಗಾಗಿ ಆ ಬೋನ್ಸ್ ಹೆಸರು ಪೆಲ್ವಿಕ್ ಗರ್ಡಲ್ ಬೋನ್ಸ್ ಅಂತ. ಅವು 2 ಬರ್ತವೆ, ಅಂದ್ರೆ 2 ಕಾಕ್ಸಲ್ ಬೋನ್ಸ್ ಅಂತ ಬರುತ್ತೆ. ಟೋಟಲ್ ಎಷ್ಟಾಯ್ತು ಇಲ್ಲಿ, 126. 126 ಪ್ಲಸ್ 80 ಎಷ್ಟಾಯ್ತು, 206 ಬೋನ್ಸ್. ಹಾಗಾದ್ರೆ ಇವಾಗ ನಾವು ಎಕ್ಸೆಲ್ ಸ್ಕೆಲೆಟಲ್ ಸಿಸ್ಟಮ್ ಬಗ್ಗೆ ನೀಟಾಗಿ ತಿಳ್ಕೊಳ್ಳೋಣ. ಎಕ್ಸೆಲ್ ಸ್ಕೆಲೆಟಲ್ ಸಿಸ್ಟಮ್ ಅಲ್ಲಿ ಹೆಡ್ ಬರುತ್ತೆ, ಸ್ಟರ್ನಮ್ ಬರುತ್ತೆ, ರಿಬ್ಸ್ ಬರುತ್ತೆ, ವರ್ಟಿಬ್ರಲ್ ಕಾಲಮ್. ಹಾಗಾದ್ರೆ ಇವಾಗ ನಾನು ಹೆಡ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ದಿಸ್ ಇಸ್ ದ ಹೆಡ್, ರೈಟಾ? ಇದೇನಾಗುತ್ತೆ, ಹೆಡ್ ಆಗುತ್ತೆ. ಒಂದ್ ನಿಮಿಷ. ಓಕೆ, ಇವಾಗ ಇದು ಹೆಡ್, ರೈಟಾ? ಹೆಡ್ ಅಲ್ಲಿ ಇವಾಗ 2 ತರ ಬೋನ್ಸ್ ಬರುತ್ತೆ ನೋಡಿ. ಇದು ಬ್ರೈನ್ ಬಾಕ್ಸ್ ಫಾರ್ಮೇಶನ್ ಮಾಡ್ತಿದೆ, ಬ್ರೈನ್ ನ ಪ್ರೊಟೆಕ್ಷನ್ ಮಾಡುತ್ತಲ್ಲ, ಕ್ರೇನಿಯಂ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಬೋನ್ಸ್ ಎಲ್ಲ ಕ್ರೇನಿಯಲ್ ಬೋನ್ಸ್ ಅಂತ ಕರಿತೀವಿ. 8 ಬರ್ತವೆ. ಆಮೇಲೆ ನನ್ನ ಮುಖದಲ್ಲಿ ಫೇಶಿಯಲ್ ಬೋನ್ಸ್ ಇರ್ತವೆ. ಓಕೆ, ಫೇಶಿಯಲ್ ಬೋನ್ಸ್ ಇರ್ತವೆ, 14 ಇರ್ತವೆ. ಓಕೆನಾ? ಹಾಗಾದ್ರೆ ಕ್ರೇನಿಯಲ್ ಬೋನ್ಸ್ ಯಾವ್ದಾವ್ದು ಅಂತ ನೋಡೋಣ. ನೋಡಿ ಇಲ್ಲಿ ತಲೆ ಚುಚ್ಕೊಳ್ತೀರಲ್ಲ, ದಿಸ್ ಇಸ್ ದ ಫ್ರಂಟಲ್ ಬೋನ್. ಏನಿದು ಫ್ರಂಟಲ್ ಇದೆಯಾ, ಹಾಗಾಗಿ ಇದು ಫ್ರಂಟಲ್ ಬೋನ್. ವಿಭೂತಿ ಇಟ್ಕೊಳ್ತೀರಲ್ಲ, ದಾಟ್ ಪಾರ್ಟ್ ಇಸ್ ದ ಫ್ರಂಟಲ್ ಬೋನ್. ಮುಗಿತಾ? ಆಮೇಲೆ ಇವಾಗ ನೀವು ಇಲ್ಲಿ ಪಾಪಡಿ ತೆಗಿತೀರಾ, ರೈಟಾ? ಸೊ ಅಲ್ಲಿ ಈ ಕಡೆ ಒಂದು ಅರ್ಧ ಬೋನು, ಇದೊಂದು ಬೋನು, ಇವೆರಡು ಬೋನ್ಸ್ ಬಂದು ಪೆರೈಟಲ್ ಬೋನ್. ಯಾವ ಬೋನು? ಪೆರೈಟಲ್ ಬೋನ್ ಅಂತ ಕರಿತೀವಿ. ಈಗ ಟೆಂಪರರಿ ಪೀಪಲ್ ನೀವೆಲ್ಲ ಏನ್ ಮಾಡ್ತೀರಾ, ಸೈಡ್ ಗೆ ಹಾಕ್ತೀರಾ, ರೈಟಾ? ಟೆಂಪರರಿ ಪೀಪಲ್ ನ ಸೈಡ್ ಹಾಕ್ತೀರಾ ಅಂದ್ರೆ ಈ ಕಡೆ ಸೈಡ್ಸ್ ಅಲ್ಲಿ ಇರ್ತಕ್ಕಂಥ ಬೋನು ಟೆಂಪೋರಲ್ ಬೋನ್. ಆಮೇಲೆ ಹಿಂದಿಯಲ್ಲಿ ಪೀಟ್ನ ಅಂದ್ರೆ ಏನು, ಹೊಡೆಯೋದ? ಟೀಚರ್ಸ್ ಎಲ್ಲಿ ಹೊಡಿತಾರೆ ನಿಮ್ಗೆ, ತಲೆಗೆ ಇಲ್ಲಿ ಹಿಂದೆ ಹೊಡಿತಾರ. ಇಲ್ಲಿರ್ತಕ್ಕಂಥ ಬೋನ್ ಏನು, ಆಸಿಪಿಟಲ್ ಬೋನ್. ಹಾಗಾದ್ರೆ ನನ್ನ ಜೊತೆ ಮತ್ತೆ ಹೇಳಿ, ದಿಸ್ ಇಸ್ ದ ಫ್ರಂಟಲ್ ಬೋನ್. ಫ್ರಂಟಲ್ ಇದೆ ಫ್ರಂಟಲ್ ಬೋನ್. ಇವೆರಡು ಪಾಪ್ಡಿ ಹತ್ರ ಬರೋವು ಪೆರೈಟಲ್ ಬೋನ್. ಇತ್ತೊಂದು. ಆಮೇಲೆ ಟೆಂಪರರಿ ಅಂತಂದ್ರೆ ಸೈಡ್ಸ್ ಅಲ್ಲಿ ಇದೆ ಟೆಂಪೋರಲ್ ಬೋನ್. ಮುಗಿತಾ? ಆಸಿಪಿಟಲ್ ಹೊಡಿಯೋದು ಎಲ್ಲಿಗೆ, ಇಲ್ಲಿ ಆಸಿಪಿಟಲ್ ಬೋನ್. ಫ್ರಂಟಲ್ಲು 1, ಪೆರೈಟಲ್ಲು 2, ಟೆಂಪೋರಲ್ಲು 2, ಆಸಿಪಿಟಲ್ 1. ಅದಾದ್ಮೇಲೆ ಇನ್ನ 2 ಬೋನ್ಸ್ ಬರುತ್ತೆ, ಸ್ಫೀನಾಯ್ಡ್ ಮತ್ತೆ ಎಥಮಾಯ್ಡ್ ಅಂತ. ಸ್ಫೀನಾಯ್ಡ್ ಅನ್ನೋದು ಈ ಒಂದು ಪಾರ್ಟ್ಸ್ ಅಲ್ಲಿ ಬರುತ್ತೆ, ಎಲ್ಲಿ ನಾವು ಇವಾಗ ಜಾಗ ಬಿಟ್ಟಿದೀವೋ ಅಲ್ಲಿ ಸ್ಫೀನಾಯ್ಡ್ ಅಂತ ಬರುತ್ತೆ. ಎಥಮಾಯ್ಡ್ ಅನ್ನೋದು ಒಳಗಡೆ ಈ ಒಂದು ಕಣ್ಣತ್ರ ಏನಿದೆ ಅದ್ರ ಒಳಗಡೆ ಎಥಮಾಯ್ಡ್ ಬೋನ್ ಅಂತ ಬರ್ತವೆ. ಟೋಟಲ್ 8 ಬೋನ್ಸ್ ಆಯ್ತು. ಯಾವ್ದಾದ್ರು ಅಂತ ಮತ್ತೆ ಹೇಳೋಣ. ಫ್ರಂಟಲ್ಲು, ಪೆರೈಟಲ್ಲು, ಟೆಂಪೋರಲ್ಲು, ಆಸಿಪಿಟಲ್ಲು, ಸ್ಫೀನಾಯ್ಡು, ಎಥಮಾಯ್ಡು. ಮತ್ತೆ ಹೇಳಿ, ಫ್ರಂಟಲ್ಲು, ಪೆರೈಟಲ್ಲು, ಟೆಂಪೋರಲ್, ಆಸಿಪಿಟಲ್, ಸ್ಫೀನಾಯ್ಡ್, ಎಥಮಾಯ್ಡ್. ಮುಗಿತಾ? ಟೈಮ್ ಜಾಸ್ತಿ ಇಲ್ಲ, ಬೇಗ ಮತ್ತೆ ರಿವೈಸ್ ಮಾಡೋಣ. ಫ್ರಂಟಲ್ಲು, ಪೆರೈಟಲ್ಲು, ಟೆಂಪೋರಲ್ಲು, ಆಸಿಪಿಟಲ್ಲು, ಸ್ಫೀನಾಯ್ಡು, ಎಥಮಾಯ್ಡು. ಓಕೆ, ಎಸ್. ಈಗ ಸ್ವಲ್ಪ ರೆಸ್ಟು. ಓಕೆ, ಮುಗಿತಾಗದ ಕ್ರೇನಿಯಲ್ ಬೋನ್ಸ್ ಮತ್ತೆ ರಿವೈಸ್ ಮಾಡಿ. ಫ್ರಂಟಲ್ಲು, ಪೆರೈಟಲ್ಲು, ಆಸಿಪಿಟಲ್ಲು, ಆಮೇಲೆ ಟೆಂಪೋರಲ್, ಸ್ಫೀನಾಯ್ಡು, ಎಥಮಾಯ್ಡು. ಫ್ರಂಟಲ್, ಪೆರೈಟಲ್, ಟೆಂಪೋರಲ್, ಸ್ಫೀನಾಯ್ಡ್, ಎಥಮಾಯ್ಡ್, ಆಸಿಪಿಟಲ್. ಹಾಗೆ ಆದ್ರೆ ಈ ಒಂದು ಸೀರೀಸ್ ಅಲ್ಲಿ ಬಂದ್ರೆ ಅಂದ್ರೆ ನಮ್ಗೆ ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಫ್ರಂಟಲ್ಲು, ಪೆರೈಟಲ್ಲು, ಟೆಂಪೋರಲ್ಲು, ಆಸಿಪಿಟಲ್ಲು, ಸ್ಫೀನಾಯ್ಡು, ಎಥಮಾಯ್ಡು. ಮುಗಿತಾ? ಹಾಗಾದ್ರೆ ಇಷ್ಟು ಮುಗ್ದಿದೆ. ಯಾವ್ದಾದ್ರು ಮುಗ್ದಿದೆ? ಫ್ರಂಟಲ್ಲು 1, ಪೆರೈಟಲ್ 2, ಟೆಂಪೋರಲ್ 2, ಆಸಿಪಿಟಲ್ 1, ಸ್ಫೀನಾಯ್ಡ್ 1, ಎಥಮಾಯ್ಡ್ 1. ಟೋಟಲಿ 8 ಬೋನ್ಸ್ ಆಯ್ತು. ಅಂದ್ರೆ ಇವಾಗ ಫೇಸ್ ನ ನೀವು ನಿಮ್ಮ ಮುಖಗಳನ್ನ ನೀವು ಕನ್ನಡಿಯಲ್ಲಿ ನೋಡ್ಕೊಂಡು ಹಾಗ ನೀವು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ, ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಹಾಗಾದ್ರೆ ನೋಡ್ಕೊಳ್ಳಿ, ಮುಖದಲ್ಲಿ ನಾವು ಕೆಳಗಡೆಯಿಂದ ಮೇಲೆಗಡೆಗೆ ಹೋಗೋಣ. ಅದು ಕೆಳಗಡೆ ನೋಡಿ, ಅಲ್ಲಡುತ್ತಾ ಇದು ಇದೇನದು ಲೋಯರ್ ಜಾ. ಇದು ಲೋಯರ್ ಜಾ. ಇದನ್ನ ಮ್ಯಾಂಡಿಬಲ್ ಅಂತ ಕರಿತೀವಿ ಸೈಂಟಿಫಿಕ್ ನೇಮ್ ಅಲ್ಲಿ. ಹೇಳಿ, ಏನಿದು ಮ್ಯಾಂಡಿಬಲ್. ಎಷ್ಟಿದೆಯೋ, 1 ಇದೆಯಾ? ಎಸ್, ಹೌದು. ಆಮೇಲೆ ಇಲ್ಲಿ ನೋಡಿ, ಅಪ್ಪರ್ ಜಾ ಇದೆಯಾ ನಿಮ್ಗೆ? ಈ ಅಪ್ಪರ್ ಜಾ ಅಲ್ಲಿ ನೀವು ಬೇಕಾದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಮುಟ್ಕೊಂಡು ಒಂದು ಲೈನ್ ಎಳ್ದಿರುತ್ತೆ. ಅಂದ್ರೆ ಈ ಕಡೆ ಒಂದು ಅಪ್ಪರ್ ಜಾ, ಈ ಕಡೆ ಒಂದು ಅಪ್ಪರ್ ಜಾ. ಇದನ್ನ ಮ್ಯಾಕ್ಸಿಲ್ಲಾ ಅಂತ ಕರಿತೀವಿ. 2 ಮ್ಯಾಕ್ಸಿಲ್ಲಾ ಇರುತ್ತೆ. ಆಮೇಲೆ ಮೌತ್ ಬಿಟ್ಬಿಡಿ, ನೋಸ್ಗೆ ಹೋಗಿ. ಇದು ನೋಡಿ, ಈ ಒಂದು ಏನಿದೆ ಸೆಪ್ಟಾ, ಈ ಒಂದು ನೇಸಲ್ ಏನಿದೆ, ಇದು ನೇಸಲ್ ಬೋನ್ ಅಂತ ಕರಿತೀವಿ. 2 ಬೋನ್ಸ್ ಇರ್ತವೆ. ಕಾಣಿಸೋದಕ್ಕೆ ಒಂದೇ ಅಂತ ಅನ್ಸುತ್ತಲ್ವಾ? ನೋ, ಕೊಯ್ದ್ಬಿಟ್ಟು ಬೇಕಾದ್ರೆ ನೋಡ್ಕೊಳ್ಳಿ, 2 ಇರ್ತವೆ. ನೇಸಲ್ ಬೋನ್ ಎಷ್ಟಿರ್ತವೆ? 2 ಇರ್ತವೆ. ಈಗ ನೋಡಿ, ಈ ಕಡೆ ಇಲ್ಲಿ ಏನಿರ್ತವೆ? ಇನ್ಫೀರಿಯರ್ ನೇಸಲ್ ಕಾನ್ಕೆ ಅಂತ ಬೋನ್ಸ್ ಇರ್ತವೆ. 2 ಇರ್ತವೆ. ಇಲ್ಲೊಂದು, ಈ ಕಡೆ ಒಂದು. ಮುಗಿತಾ? ಆಮೇಲೆ ಇವಾಗ ಬಾಯಿ ಇದೆ ನಿಮ್ಗೆ, ಇಲ್ಲೊಂದು ನೋಸ್ ನೇಸಲ್ ಚೇಂಬರ್ ಇದೆ. ಮಧ್ಯ ನೀವು ನಾಲ್ಗಿನ ಮೇಲೆ ಟಚ್ ಮಾಡಿ ಒಳಗಡೆ ಅಲ್ಲಿ ಏನ್ ಸಿಗುತ್ತೆ, ಒಂದು ಆಡ್ ಪೆಲೆಟನ್ ಲೈಕ್ ಸ್ಟ್ರಕ್ಚರ್ ಸಿಗುತ್ತೆ. ಮಧ್ಯ ಒಂದು ಲೈನ್ ಬಂದಿರುತ್ತೆ. ಆ ಕಡೆ
ಅರ್ಧ ಆ ಕಡೆ ಅರ್ಧ ಆಡ್ ಪೆಲಟೈನ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಎಸ್ ಪೆಲಾಟೈನ್ ಬೋನ್ ಅಂತ ಕರಿತೀವಿ. ಓಕೆ, ಎರಡು ಇರ್ತವೆ. ಆಮೇಲೆ ಒಂದು ನೋಸ್ ಒಳಗಡೆ ಒಂದು ಟ್ರಯಾಂಗುಲರ್ ಸಿಂಗಲ್ ಬೋನ್ ಇರುತ್ತೆ, ವೋಮರ್ ಅಂತ ಕರಿತೀವಿ. ಈಗ ಕಣ್ಣುಗಳ ಒಳಗಡೆ ಆರ್ಬಿಟ್ ಒಳಗಡೆ ಈ ಒಂದು ಆರ್ಬಿಟ್ ನೋಡಿ, ಇಲ್ಲೆಲ್ಲ ಮುಟ್ಕೊಳ್ಳಿ, ರೈಟಾ, ಈ ಬೋನ್ ನ ಏನಂತ ಕರಿತೀವಿ, ಲ್ಯಾಕ್ರಿಮಲ್ ಬೋನ್. ಸಿ, ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಐಯಲ್ಲಿ ಇರೋದ್ರಿಂದ ಇದ್ರ ಹೆಸರು ಲ್ಯಾಕ್ರಿಮಲ್ ಬೋನ್. ಈಗ ನೋಡಿ, ಎಲ್ಲ ಸ್ಮೈಲ್ ಮಾಡಿ, ಸ್ಮೈಲ್ ಮಾಡ್ದಾಗ ನೋಡಿ, ದಿಸ್ ಬೋನ್ಸ್ ಹೆಸರು ಝೈಗೋಮ್ಯಾಟಿಕ್ ಬೋನ್. ಮುಟ್ಕೊಳ್ಳಿ, ಇಲ್ಲಿ ಝೈಗೋಮ್ಯಾಟಿಕ್ ಬೋನ್ ಆಗುತ್ತೆ. ನಂಗೆ ಚಬ್ಬಿ ಇದೆ. ಸೊ ಝೈಗೋಮ್ಯಾಟಿಕ್ ಬೋನ್ ಅಂತ ಕರಿತೀವಿ. ಹಾಗಾದ್ರೆ ಇನ್ ಮುಂದೆ ಯಾರು ನೀವು ಸ್ಮೈಲ್ ಮಾಡಿ ಅಂತ ಅಂದ್ರೆ ನೋ, ಸ್ಮೈಲ್ ಮಾಡಿ ಅಂತ ಹೇಳ್ಬಾರ್ದು. ಬಯಾಲಜಿ ಸ್ಟೂಡೆಂಟ್ಸ್ ಆಗಿ ನಾವು ಝೈಗೋಮ್ಯಾಟಿಕ್ ಬೋನ್ಸ್ ನ ತೋರಿಸಿ ಅಂತ ಹೇಳ್ಬೇಕು, ಬಿಕಾಸ್ ದೀಸ್ ಆರ್ ಝೈಗೋಮ್ಯಾಟಿಕ್ ಬೋನ್ಸ್. ಹಾಗಾದ್ರೆ ಮತ್ತೆ ರಿವೈಸ್ ಮಾಡೋಣ. ಮ್ಯಾಂಡಿಲ್ಲಾ, ಮ್ಯಾಕ್ಸಿಲ್ಲಾ, ಇದು ನೇಸಲ್ ಬೋನು, ಆಮೇಲೆ ಇನ್ಫೀರಿಯರ್ ನೇಸಲ್ ಕಾನ್ಕೆ, ಆಮೇಲೆ ಪೆಲಾಟೈನು, ಆಮೇಲೆ ಇಲ್ಲಿ ವೋಮರು, ಇದು ಲ್ಯಾಕ್ರಿಮಲ್, zygomatic, mandible, maxilla, nasal bone, inferior nasal conche, ಏನದು ಹಾರ್ಡ್ ಪೆಲಟೈನ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಎಸ್ ಪೆಲಟೈನ್ ಬೋನು ಎರಡು ಇರ್ತವೆ. ವೋಮರು ಒಂದು, ಲ್ಯಾಕ್ರಿಮಲ್ ಎರಡು, ಝೈಗೋಮ್ಯಾಟಿಕ್ ಎರಡು. ಮುಗಿತು. ಮ್ಯಾಂಡಿಬಲ್ ಒಂದು, ಮ್ಯಾಕ್ಸಿಲಾ ಎರಡು, ನೇಸಲ್ ಬೋನ್ ಎರಡು, ಇನ್ಫೀರಿಯರ್ ನೇಸಲ್ ಕಾನ್ಕೆ ಎರಡು, ಆಮೇಲೆ ಹಾರ್ಡ್ ಪೆಲಟೈನ್ ಲೈಕ್ ಸ್ಟ್ರಕ್ಚರ್ ಪೆಲಟೈನ್ ಬೋನು ಎರಡು, ವೋಮರು ಒಂದು, ಲ್ಯಾಕ್ರಿಮಲ್ ಎರಡು, ಝೈಗೋಮ್ಯಾಟಿಕ್ ಎರಡು. ಇಷ್ಟು ಫೇಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಬೋನ್ಸ್ ಅಲ್ಲಿ ತಗೊಂಡ್ರು ಕೂಡ ಈ ಒಂದು ಬೋನ್ ಏನಿದೆ ಲೋಯರ್ ಜಾ, ಅದೊಂದೇ ಮೂವ್ಮೆಂಟ್ ಆಗೋದು. ಇದನ್ನ ಮೂವ್ಮೆಂಟ್ ಮಾಡಿ, ಇದನ್ನ ಮೂವ್ಮೆಂಟ್ ಮಾಡಿ, ಇದನ್ನ ಮೂವ್ಮೆಂಟ್ ಮಾಡಿ, ಮಾಡ್ಲಿಕ್ಕೆ ಆಗಲ್ಲ. ಇದೊಂದೇ ಏನಾಗೋದು, ಮೂವೇಬಲ್ ಆಗಿರುತ್ತೆ. ಹಾಗಾದ್ರೆ ಎಷ್ಟಾಯ್ತು? 14 ಆಯ್ತು ಪ್ಲಸ್ 8 ಆಯ್ತು, ರೈಟ್. 14 ಪ್ಲಸ್ 8 ಎಷ್ಟಾಗುತ್ತೆ? 22 ಬೋನ್ಸ್ ಆಯ್ತು. ನಾನು ಹೇಳಿದೆ 29 ಬೋನ್ಸ್ ಇರುತ್ತೆ ಅಂತ. ಹಾಗಾದ್ರೆ 22ರಲ್ಲಿ ಇನ್ನ 7 ಬೋನ್ಸ್ ಯಾವ್ದ್ಯಾವ್ದು, ರೈಟಾ? ನೋಡೋಣ. ನೋಡಿ, ಹೆಡ್ಡಲ್ಲಿ ಇಷ್ಟೇನ ಇರೋದು? ಇಲ್ಲ. ಫೇಸ್ ಇದೆ, ಕ್ರೇನಿಯಂ ಇದೆ, ಓಕೆ. ಇನ್ನೊಂದು ನೋಡಿ, ಇಯರ್ಸ್ ಇದೆಯಾ? ಇಯರ್ಸ್ ಅಲ್ಲಿ ಏನಿರುತ್ತೆ, ಮೂರು ಬೋನ್ಸ್ ಇರುತ್ತೆ. ಹಾಗೆ ಇಯರ್ಸ್ ಅಲ್ಲಿ ಏನಿರುತ್ತೆ, ಮೂರು ಬೋನ್ಸ್ ಇರುತ್ತೆ. ಬಾಯ್ಸ್ ಏನಾದ್ರು ಗರ್ಲ್ಸ್ಗೆ ಕಿವಿಯಲ್ಲಿ ಏನಾದ್ರು ಹೇಳ್ಬೇಕಾದಾಗ ಮಿಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಕಿವಿಯಲ್ಲಿ ಮಿಸ್ ಅಂತ ಹೇಳ್ತಾರೆ. ಮ್ಯಾಲಿಯಸ್, ಇನ್ಕಸ್, ಸ್ಟೆಪಿಸ್ ಸ್ಮಾಲೆಸ್ಟ್ ಬೋನ್ಸ್ ಆಗಿರುತ್ತೆ ಇವು. ಮ್ಯಾಲಿಯಸ್, ಇನ್ಕಸ್, ಸ್ಟೆಪಿಸ್. ಇನ್ಕಸ್ ಬಂದು ಸ್ಮಾಲೆಸ್ಟ್ ಬೋನ್ ಇನ್ ಅವರ್ ಬಾಡಿ. ಈ 3 ಬೋನ್ಸ್ ಇರ್ತವೆ. ಯಾವ್ದು ಇರುತ್ತೋ, ಮ್ಯಾಲಿಯಸ್ಸು, ಇನ್ಕಸ್ಸು, ಸ್ಟೆಪಿಸು. ಇಲ್ಲಿ ಒಂದು ಮಿಸ್ಸು, ಇಲ್ಲಿ ಒಂದು ಮಿಸ್ಸು, ಟೋಟಲ್ 6 ಆಯ್ತು. ಮ್ಯಾಲಿಯಸ್, ಇನ್ಕಸ್, ಸ್ಟೆಪಿಸು, ಮ್ಯಾಲಿಯಸ್, ಇನ್ಕಸ್, ಸ್ಟೆಪಿಸು. 6 ಮುಗಿತಾ? 22 ಪ್ಲಸ್ 6 ಎಷ್ಟಾಯ್ತು? 28 ಆಯ್ತು. ಅಯ್ಯೋ, ಇನ್ನೊಂದು ಬೋನ್ ಯಾವುದು? ಇನ್ನೊಂದು ಬೋನ್ ಯಾವ್ದು ಅಂದ್ರೆ ಹುಡುಗಿರು ತುಂಬಾ ತಲೆ ಕೆಡಿಸ್ಕೊಳ್ಳೋದು. ದಿಸ್ ಇಸ್ ಓಕೆ, ನಾಟ್ ದಿಸ್ ಇಸ್ ಓಕೆನಾ. ಸೊ ಇದನ್ನ ನಾವು ಹಯಾಯ್ಡ್ ಬೋನ್, ಸಿ ಲೋಯರ್ ಜಾ ಇದು, ಓಕೆ. ಲೋಯರ್ ಜಾ ಅಲ್ಲ ನಾನು ಹೇಳ್ತಾ ಇದ್ದು, ಹಯಾಯ್ಡ್ ಬೋನ್ ಅಂತ ಕರಿತೀವಿ ಇದನ್ನ. ಈ ಒಂದು ಹಯಾಯ್ಡ್ ಬೋನ್ ಏನಿರುತ್ತೆ ಅದು ಇಲ್ಲಿರುತ್ತೆ. ಹಾಗೆ ಹಯಾಯ್ಡ್ ಬೋನ್ ನಾವು ಫೇಶಿಯಲ್ ಬೋನ್, ಇವಾಗ ಇದು ಫೇಸಲ್ಲೇ ತಾನೇ ಇರೋದು, ಅದು ಕೂಡ ಫೇಶಿಯಲ್ ಬೋನ್ಸ್ಗೆ ನಾವು ಕನ್ಸಿಡರ್ ಮಾಡಲ್ಲ. ಬಿಕಾಸ್ ಏನಂದ್ರೆ ಈ ಹಯಾಯ್ಡ್ ಬೋನ್ ಯಾರ ಜೊತೆ ಕೂಡ ಜಾಯಿಂಟ್ಸ್ ಮಾಡ್ಕೊಂಡಿರಲ್ಲ. ಸೊ ಹಾಗಾಗಿ ಜಾಯಿಂಟ್ ಆಗಿ, ಜಾಯಿಂಟ್ ಫ್ಯಾಮಿಲಿ ಇದೆ ತಾನೇ ಫ್ಯಾಮಿಲಿ ಅಂತ ಕರೆಯೋದು. ಎಲ್ಲ ಬೇರೆ ಆದ್ಮೇಲೆ ಅವ್ರ ಫ್ಯಾಮಿಲಿ ಅಲ್ಲ ಅಂತ ಅರ್ಥ. ಹಾಗಾಗಿ ಹಯಾಯ್ಡ್ ಬೋನು ಸಿಂಗಲ್ ಬೋನ್ ಆಗಿರುತ್ತೆ, ಫೇಶಿಯಲ್ ಬೋನ್ಸ್ಗೆ ಬರಲ್ಲ. ಹಾಗಾದ್ರೆ 29 ಬೋನ್ಸ್ ಏನಾಗಿರ್ತವೆ ಟೋಟಲ್ ಹೆಡ್ ಅಲ್ಲಿ ಇರುತ್ತೆ. ಕ್ರೇನಿಯಲ್ ಬೋನ್ಸ್ 8, ಫೇಶಿಯಲ್ ಬೋನ್ಸ್ 14. ಕ್ರೇನಿಯಲ್ ಬೋನ್ಸ್ ಅಲ್ಲಿ ಫ್ರಂಟಲ್, ಪೆರೈಟಲ್, ಟೆಂಪೋರಲ್, ಆಸಿಪಿಟಲ್, ಸ್ಫೀನಾಯ್ಡ್, ಎಥಮೈಡ್. ಫೇಶಿಯಲ್ ಬೋನ್ಸ್ ಅಲ್ಲಿ ಮ್ಯಾಂಡಿಬಲ್, ಮ್ಯಾಕ್ಸಿಲ್ಲಾ, ನೇಸಲ್ ಬೋನ್, ಇನ್ಫೀರಿಯರ್ ನೇಸಲ್ ಕಾನ್ಕೆ, ಆಮೇಲೆ ಹಾರ್ಟ್ ಪೆಲಟೈನ್ ಬೋನು, ಆಮೇಲೆ ವೋಮರು, ಆಮೇಲೆ ಲ್ಯಾಕ್ರಿಮಲ್ ಬೋನ್ಸ್, ಆಮೇಲೆ ಝೈಗೋಮ್ಯಾಟಿಕ್ ಬೋನ್ಸ್. ಅಲ್ಲಿ ಹಿಯರ್ ಅಲ್ಲಿ ಮಿಸ್, ಇದರಲ್ಲೊಂದು ಮಿಸ್, ಇದರಲ್ಲೊಂದು ಮಿಸ್. ಮಿಸ್ ಅಂದ್ರೆ ಮ್ಯಾಲಿಯಸ್, ಇನ್ಕಸ್, ಸ್ಟೆಪಿಸ್ ಸ್ಮಾಲೆಸ್ಟ್ ಬೋನ್ಸ್ ಆಗಿರುತ್ತೆ. ಇದರಲ್ಲೂ ಮ್ಯಾಲಿಯಸ್, ಇನ್ಕಸ್, ಸ್ಟೆಪಿಸ್ 6 ಬೋನ್ಸ್ ಆಯ್ತು. ಇನ್ನು ಒಂದು ಏನಪ್ಪಾ ಅಂದ್ರೆ ಹಯಾಯ್ಡ್ ಬೋನು ವಿ ಶೇಪ್ಡ್ ಬೋನ್ ಆಗಿರುತ್ತೆ, ಇಲ್ಲಿರುತ್ತೆ. ಅದು ಫೇಶಿಯಲ್ ಬೋನ್ಸ್ಗೆ ಬರಲ್ಲ. ಮುಗಿತಾ? ಎಸ್, ಮುಗೀತು. ಹಾಗಾದ್ರೆ ಈಗ ನೆಕ್ಸ್ಟ್ ಹೋಗೋಣ ನೋಡಿ, ಯಾವ್ದಕ್ಕೆ? ಸ್ಟರ್ನಮ್ಗೆ. ಫೇಶಿಯಲ್ ಬೋನ್ಸ್ ಮುಗಿತಾ? ಎಸ್. ಹಾಗಾದ್ರೆ ನಾನು ಇವಾಗ ರಬ್ ಮಾಡ್ತೀನಿ ನೋಡಿ. ಓಕೆ, ಈಗ ನೋಡಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಹೆಡ್ ಮುಗಿತಾ? ಆಮೇಲೆ ಸ್ಟರ್ನಮ್. ಏನು ಸ್ಟರ್ನಮ್ ಅಂದ್ರೆ, ಇವಾಗ ನಿಮ್ಮ ಬಾಡಿಯಲ್ಲಿ ನೀವು ಮುಟ್ಕೊಂಡು ನೋಡ್ಬೋದು ಸ್ಟರ್ನಮ್ನ. ಸಿ, ಇಲ್ಲಿ ನೀವು ಲಂಗ್ಸ್ ಏನಿರುತ್ತೆ ಅಲ್ಲಿ ಒಂದು ಹಾರ್ಡ್ ಟ್ರಯಾಂಗುಲರ್ ಶೇಪ್ ಸಿಂಗಲ್ ಬೋನ್ ಇರುತ್ತೆ. ಅದನ್ನ ನಾವು ಸ್ಟರ್ನಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟರ್ನಮ್ ಅಂತ ಕರಿತೀವಿ. ಏನು ಸ್ಟರ್ನಮ್ ಅಂತ ಅಂದ್ರೆ ಒಂದು ಹಾರ್ಡ್ ಬೋನ್ ಇರುತ್ತೆ. ಸಿ, ಇಲ್ಲಿ ಮುಟ್ಕೊಳ್ಳಿ ಬೇಕಾದ್ರೆ, ಟ್ರಯಾಂಗುಲರ್ ಬೋನ್ ಇದೆಯಾ? ಎಸ್, ದಿಸ್ ಇಸ್ ಕಾಲ್ಡ್ ಆಸ್ ಅ ಸ್ಟರ್ನಮ್. ಈ ಸ್ಟರ್ನಮ್ ಅನ್ನೋದು ಒಂದು ಟ್ರಯಾಂಗುಲರ್ ಬೋನ್ ಆಗಿರುತ್ತೆ. ಓಕೆ ಓಕೆ. ಈ ಸ್ಟರ್ನಮ್ಗೆ ಒಂದು ರಿಪ್ಸ್ ಅಟ್ಯಾಚ್ ಆಗಿರ್ತಾವಪ್ಪ. ಸಿ, ಇಲ್ಲಿರ್ತಕ್ಕಂಥ ರಿಪ್ಸ್ ಎಲ್ಲ ಬಂದೇನಾಗಿರುತ್ತೆ, ಈ ಸ್ಟರ್ನಮ್ಗೆ ಅಟ್ಯಾಚ್ ಆಗಿರುತ್ತೆ. ಸಿ, ಒಂದು ರಿಪ್ ಅಂತ ತಗೊಳ್ಳಿ. ಓಕೆ, ಈ ರಿಪ್ಸ್ ಏನಾಗುತ್ತೆ ಅಂದ್ರೆ ಒಂದು ಕೋಸ್ಟಲ್ ಕಾರ್ಟಿಲೇಜ್,
ಕೋಸ್ಟಲ್ ಕಾರ್ಟಿಲೇಜ್ ಮುಖಾಂತರ, ಒಂದು ಕಾರ್ಟಿಲೇಜ್ ಮುಖಾಂತರ ಏನಾಗುತ್ತೆ ಜಾಯಿನ್ ಆಗ್ತವೆ ರಿಬ್ಸ್ ಎಲ್ಲ ಬಂದು ಸ್ಟರ್ನಮ್ಗೆ. ಇನ್ನೊಂದು ಸ್ಟರ್ನಮ್ ಇನ್ನೊಂದಕ್ಕೆ ಏನ್ ಅಟ್ಯಾಚ್ ಆಗಿರುತ್ತೆ ಅಂದ್ರೆ ಕ್ಲಾವಿಕಲ್. ಸಿ ಇಲ್ಲಿ ನೀವು ನೋಡ್ಬೋದು ಕಾಲರ್ ಬೋನ್ ಅಂತ ಕರಿತೀವಿ ಇದನ್ನ. ಓಕೆ, ಈ ಕಾಲರ್ ಬೋನ್ ಕೂಡ ನೋಡಿ ಮುಟ್ಕೊಂಡು ಹೋಗಿ. ಸಿ ನಿಮ್ಮನ್ನ 3D ಮಾಡೆಲ್ಸ್ ಎಲ್ಲ ತಗೊಳ್ಬೇಕು. ನಿಮ್ಮ ಒಂದು ಬಾಡಿಯಲ್ಲಿ ಏನಾಗ್ತಿದೆ ಅದೇ ತಾನೇ ಬಯಾಲಜಿ. ಮುಟ್ಕೊಳ್ಳಿ ಬೇಕಾದ್ರೆ ಇದೊಂದು ಕ್ಲಾವಿಕಲ್ ಇದೆ, ಕಾಲರ್ ಬೋನ್ ಅಂತ ಕರಿತೀವಿ, ಅದು ಸ್ಟರ್ನಮ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. ದಟ್ ಈಸ್ ಅ ಕ್ಲಾವಿಕಲ್ ಕೂಡ ಏನಾಗುತ್ತೆ ಬಂದು ಸ್ಟರ್ನಮ್ಗೆ ಅಟ್ಯಾಚ್ ಆಗುತ್ತೆ. ಓಕೆನಾ, ಇವೆರಡು ಕ್ಲಾವಿಕಲ್ಸ್ ಕಾಲರ್ ಬೋನ್ ಅಂತ ಕರಿತೀವಿ, ಅದು ಬಂದು ಸ್ಟರ್ನಮ್ಗೆ ಅಟ್ಯಾಚ್ ಆಗುತ್ತೆ. ಸ್ಟರ್ನಮ್ ಬಗ್ಗೆ ಇಷ್ಟು ಟ್ರಯಾಂಗುಲರ್ ಬೋನ್, ಸಿಂಗಲ್ ಬೋನ್ ಆಗಿರುತ್ತೆ, ರಿಬ್ಸ್ಗೆ ಅಟ್ಯಾಚ್ ಆಗುತ್ತೆ ಮತ್ತೆ ಕ್ಲಾವಿಕಲ್ಗೆ ಅಟ್ಯಾಚ್ ಆಗುತ್ತೆ. ರಿಬ್ಸ್ಗೆ ಕೋಸ್ಟಲ್ ಕಾರ್ಟಿಲೇಜ್ ಮುಖಾಂತರ ಅಟ್ಯಾಚ್ ಆಗಿರುತ್ತೆ. ಹಾಗಾದ್ರೆ ಈಗ ನೆಕ್ಸ್ಟ್ ಬರೋದು ರಿಬ್ಸ್. ಸಿ ರಿಬ್ಸ್ ಅಂದಾಗ ರಿಬ್ಸ್ ನಾವು ಏನಂತ ತಗೊಳ್ತೀವಿ ಅಂತಂದ್ರೆ, ರಿಬ್ಸ್ ಅನ್ನೋದು ಫ್ಲಾಟ್ ಆಗಿ ಒಂದು ತಿನ್ ಆಗಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ ರಿಬ್ಸ್ ಅಂತ ತಗೊಳ್ತೀವಿ. ರೈಟಾ, ಸಾರಿ ಏನಾಗಿರ್ತವೆ ತಿನ್ ಆಗಿರ್ತಕ್ಕಂಥ ಟ್ಯೂಬ್ಸ್ ಅಂತ ತಗೊಳ್ತೀವಿ. ಅವು ಫ್ಲಾಟ್ ಆಗಿ ಪ್ಲೇಟ್ ತರ ಇರ್ತವಪ್ಪ ರಿಬ್ಸ್. ಓಕೆನಾ, ಆ ರಿಬ್ಸ್ ಏನಾಗುತ್ತೆ ನಮ್ಮಲ್ಲಿ 12 ಪೇರ್ ರಿಬ್ಸ್ ಇದೆ. ಓಕೆ, ಎಷ್ಟು ಪೇರ್ ರಿಬ್ಸ್ ಇದೆ? 12 ಪೇರ್ ರಿಬ್ಸ್ ಇದೆ. ನೀವು ಬೇಕಾದ್ರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ರಿಬ್ಸ್ ವರ್ಟಿಬ್ರಲ್ ಕಾಲಮ್ಗೆ ಅಟ್ಯಾಚ್ ಆಗಿರುತ್ತೆ, ಮುಂದೆ ಏನಾಗಿರುತ್ತೆ ಸ್ಟರ್ನಮ್ಗೆ ಅಟ್ಯಾಚ್ ಆಗಿರುತ್ತೆ. ಹಿಂದೆ ವರ್ಟಿಬ್ರಲ್ ಕಾಲಮ್ಗೆ, ಮುಂದೆ ಸ್ಟರ್ನಮ್ಗೆ ಅಟ್ಯಾಚ್ ಆಗಿರ್ತವೆ ರಿಬ್ಸ್ 12 ಪೇರು. ಈಗ ನೋಡಿ ಸ್ಟರ್ನಮ್ ಇದೆ ಅಂತ ತಗೊಳ್ಳೋಣ. ನಿಮ್ಗೆ ಈಗ ಇಲ್ಲಿ ನೀವು ಬೇಕಾದ್ರೆ ಇಲ್ಲೆಲ್ಲ ಮುಟ್ಕೊಂಡು ನೋಡ್ಬೋದು. ಓಕೆ, ಇಲ್ಲಿವರೆಗೂ ಮಾತ್ರ, ಸಿ ಇಲ್ಲಿವರೆಗೂ ಮಾತ್ರ ಏನಾಗಿರುತ್ತೆ ನಿಮ್ಗೆ ಸ್ಟರ್ನಮ್ ಇರೋದು ಇಲ್ಲಿವರೆಗೂ ಮಾತ್ರ. ರೈಟಾ, ಲಂಗ್ಸ್ ವರ್ಗೂ ಬಂದಿರುತ್ತೆ. ಹಾಗೆ ಒಂದು ರಿಬ್ಸ್ ಅನ್ನೋದು ಇಲ್ಲಿವರೆಗೂ ಇರುತ್ತೆ. ಹಾಗಾದ್ರೆ ಎಲ್ಲಾ ರಿಬ್ಸ್ ಕೂಡ ಸ್ಟರ್ನಮ್ಗೆ ಅಟ್ಯಾಚ್ ಆಗಲ್ಲ. ಸಿ ಎಲ್ಲಾ ರಿಬ್ಸ್ ಡಾರ್ಸಲ್ ಏನಾಗಿರುತ್ತೆ ವರ್ಟಿಬ್ರಲ್ ಕಾಲಮ್ಗೆ ಅಟ್ಯಾಚ್ ಆಗಿರುತ್ತೆ. ಆದ್ರೆ 1 ರಿಂದ 7 ಪೇರ್ ಆಫ್ ರಿಬ್ಸ್, 1 ರಿಂದ 7th ರಿಬ್ಸ್ ವರ್ಗೂ ಮಾತ್ರ ಸ್ಟರ್ನಮ್ಗೆ ಮುಂದೆ ಅಟ್ಯಾಚ್ ಆಗ್ತವೆ. ಓಕೆನಾ, 1 2 3 4 5 6 7 ಬೋನ್ಸ್ ಏನಾಗ್ತವೆ ಕೋಸ್ಟಲ್ ಕಾರ್ಟಿಲೇಜ್ ಮುಖಾಂತರ ಸ್ಟರ್ನಮ್ಗೆ ಬಂದು ಅಟ್ಯಾಚ್ ಆಗಿರ್ತವೆ. ಇನ್ನ 8 9 10 ಏನಿದೆ, 8 9 10 ಅವೇನಾಗ್ತವೆ ಗೊತ್ತಾ, ಬಂದು ಈ ಕಾರ್ಟಿಲೇಜ್ಗೆ ಅಟ್ಯಾಚ್ ಆಗುತ್ತೆ ಹೊರತು ಸ್ಟರ್ನಮ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಲ್ಲ. 8ನೇದು 9ನೇದು 10ನೇದು. ಇನ್ನ 11ನೇದು 12ನೇದು ಏನಿದೆ ಅಲ್ವಾ, ಅದು ಹಿಂದೆ ವರ್ಟಿಬ್ರಲ್ ಕಾಲಮ್ ಅಟ್ಯಾಚ್ ಆಗುತ್ತೆ, ಮುಂದೆ ಯಾರಿಗೂ ಅಟ್ಯಾಚ್ ಆಗಲ್ಲ, ಬಂದು ಅದೇ ತರ ಇರ್ತವೆ. ಓಕೆನಾ, ಹಾಗಾದ್ರೆ 1 ರಿಂದ 7 ರಿಬ್ಸ್ ಏನಿದೆ ಅದು ಹಿಂದೆ ವರ್ಟಿಬ್ರಲ್ ಕಾಲಮ್ಗೆ ಅಟ್ಯಾಚ್ ಆಗುತ್ತೆ, ಮುಂದೆ ಸ್ಟರ್ನಮ್ಗೆ ಅಟ್ಯಾಚ್ ಆಗುತ್ತೆ ವಯಾ ಕೋಸ್ಟಲ್ ಕಾರ್ಟಿಲೇಜ್. ಸೊ ಅವನ್ನ ನಾವು ಟ್ರೂ ರಿಬ್ಸ್ ಅಂತ ಕರಿತೀವಿ. ಇವು ನಿಜವಾದ ರಿಬ್ಸ್ ಅಂದ್ರೆ. ರೈಟಾ, ಯಾರಿಗೂ ಕೂಡ ಮೋಸ ಮಾಡ್ತಲ್ಲ, ಹಿಂದೆನೂ ಅಟ್ಯಾಚ್ ಆಗ್ತವೆ, ಹಿಂದೆನೂ ಕೈ ಕೊಟ್ಟಿದ್ದಾವೆ, ಮುಂದೆ ಬಂದು ಕೈ ಹಿಡ್ಕೊಂಡಿದ್ದಾವೆ. ರೈಟಾ, ಅದು 8 9 10 ಏನಿದೆ ನೋಡಿ, ಅವೇನಾಗ್ತಾ ಇವೆ 8 9 10 ಯಾರೋ ಬೇರೆಯವ್ರು ಇಂಡೈರೆಕ್ಟ್ ಆಗಿ ಬಂದು ಅಟ್ಯಾಚ್ ಆಗ್ತಿದ್ಯಾ, ಅದಕ್ಕೆ ಅವನ್ನ ಏನಂತ ಕರಿತೀವಿ ನಾವು ಫಾಲ್ಸ್ ರಿಬ್ಸ್ ಅಂತ ಕರಿತೀವಿ. ಓಕೆ, 1 ರಿಂದ 7 ನಾವು ಟ್ರೂ ರಿಬ್ಸ್ ಅಂತ ಕರಿತೀವಿ. ಇನ್ನ 8 9 10 ಏನಿದೆ ಅದನ್ನ ನಾವು ಫಾಲ್ಸ್ ರಿಬ್ಸ್ ಅಂತ ಕರಿತೀವಿ. ಆದ್ರೆ ಇನ್ನು 11 12 ಏನಿದೆ ಅಲ್ವಾ, ಅವು ಅಟ್ಯಾಚ್ ಆಗಿಲ್ಲ, ಹಾಗಾಗಿ ಇವು 6 ರಿಬ್ಸ್ ಫ್ಲೋಟಿಂಗ್ ರಿಬ್ಸ್ ಅಂತ ಕರಿತೀವಿ. ರಿಬ್ಸ್ ಬಗ್ಗೆ ಮುಗೀತು. ರಿಬ್ಸ್ 12 ಪೇರ್ ಇರ್ತವೆ. 1 ರಿಂದ 7 ಬಂದು ಟ್ರೂ ರಿಬ್ಸ್, ಬಿಕಾಸ್ ಮುಂದೆ ಸ್ಟರ್ನಮ್ಗೆ ಅಟ್ಯಾಚ್ ಆಗುತ್ತೆ ವಯಾ ಕೋಸ್ಟಲ್ ಕಾರ್ಟಿಲೇಜ್, ಹಿಂದೆ ವರ್ಟಿಬ್ರಲ್ ಕಾಲಮ್ಗೆ ಅಟ್ಯಾಚ್ ಆಗುತ್ತೆ. ಇನ್ನ 8 9 10 ಏನಾಗಿರ್ತವೆ ಫಾಲ್ಸ್ ರಿಬ್ಸ್ ಆಗುತ್ತೆ, ಬಿಕಾಸ್ ಯಾಕೆಂತಂದ್ರೆ ಹಿಂದೆ ವರ್ಟಿಬ್ರಲ್ ಕಾಲಮ್ಗೆ ಅಟ್ಯಾಚ್ ಆಗುತ್ತೆ, ಬಟ್ ಮುಂದೆ ಸ್ಟರ್ನಮ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಲ್ಲ, ಬದಲಾಗಿ ಕೋಸ್ಟಲ್ ಕಾರ್ಟಿಲೇಜ್ ಆಫ್ 7th ರಿಬ್ಸ್ಗೆ ಅಟ್ಯಾಚ್ ಆಗುತ್ತೆ. ಆಮೇಲೆ ಈಗ 11 12 ಮೋಸ್ಗಾರರು ಹಿಂದೆ ಅಟ್ಯಾಚ್ ಆಗ್ತವೆ, ಬಟ್ ಮುಂದೆ ಅಟ್ಯಾಚ್ ಆಗೋದಿಲ್ಲ, ಹಾಗಾಗಿ ಅವು ಫ್ಲೋಟಿಂಗ್ ರಿಬ್ಸ್. ಸಿ ಇವ್ರನ್ನ ಬೇಕಾದ್ರೂ ನಂಬೋದು, ಇವ್ರು ಬಿಟ್ಬಿಟ್ಟಿದ್ದಾರೆ, ಇವ್ರು ಕರೆಕ್ಟ್ ಆಗಿ ಹಿಡ್ಕೊಂಡಿದ್ದಾರೆ, ಇವ್ರನ್ನ ನಂಬೋದು, ಇವ್ರು ಬಿಡೋರು ಎಲ್ಲ ಹಿಡ್ಕೊಳ್ಳೋರು, ಹಾಗಾಗಿ ಇವು ಫಾಲ್ಸ್ ರಿಬ್ಸ್. ಮುಗಿತಾ? ಎಸ್ ಮುಗಿತು. ಎಸ್, ವಿ ಕಂಪ್ಲೀಟೆಡ್ ರಿಬ್ಸ್ ಕಂಪ್ಲೀಟ್ ಮಾಡಿದೀವಿ, ಸ್ಟರ್ನಮ್ ಕೂಡ ಕಂಪ್ಲೀಟ್ ಮಾಡಿದೀವಿ. ಹಾಗಾದ್ರೆ ಇವಾಗ ನೆಕ್ಸ್ಟ್ ಡಿಸ್ಕಸ್ ಮಾಡೋದು ಏನ್ರ ಬಗ್ಗೆ, ವರ್ಟಿಬ್ರಲ್ ಕಾಲಮ್ ಬಗ್ಗೆ. ಸಿ ವರ್ಟಿಬ್ರಲ್ ಕಾಲಮ್ ಅಲ್ಲಿ ನೀವು ವರ್ಟಿಬ್ರಲ್ ಕಾಲಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೀವೇ ನೋಡ್ಕೊಳ್ಳಿ. ದಿಸ್ ಇಸ್ ದ, ಇವೆಲ್ಲ ಏನು ವರ್ಟಿಬ್ರಲ್ ಕಾಲಮ್, ಮುಟ್ಕೊಳ್ಬೇಕಾದ್ರೆ ನೀವು ನೋಡ್ಕೊಂಡು ಹೋಗಿ, ಇವೆಲ್ಲ ಏನಾಗುತ್ತೆ ವರ್ಟಿಬ್ರಲ್ ಕಾಲಮ್ ಆಗುತ್ತೆ. ರೈಟಾ, ಇಲ್ಲೆಲ್ಲ ನೋಡಿ ಎಸ್ ಒಂದು ಲೈನ್ ಬಂದಿರುತ್ತೆ, ಆ ವರ್ಟಿಬ್ರಲ್ ಕಾಲಮ್ ಅಂತ ಕರಿತೀವಿ. ಈ ವರ್ಟಿಬ್ರಲ್ ಕಾಲಮ್ ಏನಾಗಿರುತ್ತೆ ಅಂದ್ರೆ 26 ವರ್ಟಿಬ್ರೆ ಬೋನ್ಸ್ ಇರ್ತವೆ. ವರ್ಟಿಬ್ರಲ್ ಕಾಲಮ್ ಅಲ್ಲಿ 26 ಬೋನ್ಸ್ ಇರ್ತವೆ. ಅದರಲ್ಲಿ ಫಸ್ಟ್ ಇವಾಗ ಟೈಪ್ಸ್ ಆಫ್ ವರ್ಟಿಬ್ರೆ ನೋಡಿ. ಫಸ್ಟ್ ಟೈಪ್ ಆಫ್ ವರ್ಟಿಬ್ರೆ ಸರ್ವೈಕಲ್, ಸೆಕೆಂಡ್ ಬಂದ್ಬಿಟ್ಟು ಥೊರಾಸಿಕ್, ಥರ್ಡ್ ಬಂದ್ಬಿಟ್ಟು ಲಂಬಾರ್, ಫೋರ್ತ್ ಬಂದ್ಬಿಟ್ಟು ಸ್ಯಾಕ್ರಲ್, ಫಿಫ್ತ್ ಬಂದ್ಬಿಟ್ಟು ಕಾಕಿಜಿಯಲ್. ಹಾಗಾದ್ರೆ ನೋಡೋಣ ನೋಡಿ. ಇವಾಗ ಸಿ ಇಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಏನೋ ಲೈಕ್ ಪೇನ್ ಆಯ್ತು ಅಂದ್ರೆ ಸರ್ವೈಕಲ್ ಪೇನ್ ಆಗ್ತಿದೆ ಅಂತ ಕರಿತೀರಾ. ರೈಟ್, ಈ ಒಂದು ಪೇನ್ ಏನಂತ ಕರಿತೀರಾ,
ಸರ್ವೈಕಲ್ ಪೇನ್ ಆಗ್ತಿದೆ. ಅದರ ಅರ್ಥ ಇಲ್ಲಿರ್ತಕ್ಕಂತಹ ವರ್ಟಿಬ್ರಲ್ ಕಾಲಮ್ ಬೋನ್ಸ್ ಹೆಸರೇನು? ಸರ್ವೈಕಲ್ ವರ್ಟಿಬ್ರೆ. ಅರ್ಥ ಆಯ್ತಾ? ಆಮೇಲೆ ಇವಾಗ ಲಂಗ್ಸ್ ಯಾವ ಒಂದು ರೀಜನ್ ಇರುತ್ತೆ? ಥೊರಾಸಿಕ್ ರೀಜನ್, ಥೊರಾಸಿಕ್ ಚೇಂಬರ್ ಅಲ್ಲಿ ಇರುತ್ತಾ. ಹಾಗಾಗಿ ಈ ಪಾರ್ಟ್ ಏನಿದೆ ಅಲ್ವಾ, ಇದನ್ನು ಥೊರಾಸಿಕ್ ಥೊರಾಸಿಕ್ ಚೇಂಬರ್ ಅಂತ ಕರಿತೀವಿ. ಇದು ಥೊರಾಸಿಕ್ ಪ್ಲೇಸ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂತಹ ವರ್ಟಿಬ್ರೆಗಳು ಏನಾಗಿರ್ತವೆ? ಥೊರಾಸಿಕ್ ವರ್ಟಿಬ್ರೆ. ಸರ್ವೈಕಲ್ ವರ್ಟಿಬ್ರೆ 7 ಇರ್ತಾವಪ್ಪ. ಓಕೆ, ಇನ್ನು ಥೊರಾಸಿಕ್ ವರ್ಟಿಬ್ರೆ ರಿಬ್ಸ್ ಎಷ್ಟು ಇರ್ತಾವ ಅಷ್ಟು ಥೊರಾಸಿಕ್ ವರ್ಟಿಬ್ರೆ ಇರಬೇಕು. ಆಯ್ತಾ? 12 ಪೇರ್ ಆಫ್ ರಿಬ್ಸ್ ಇದೆ. 12 ಪೇರ್ ಹೋಗ್ಬಿಟ್ಟು ಏನು ಒಂದೊಂದು ವರ್ಟಿಬ್ರೆಗೆ ಜಾಯಿನ್ ಆಗುತ್ತೆ ಅಂದ್ರೆ ಥೊರಾಸಿಕ್ ಚೇಂಬರ್ ಅಲ್ಲಿ. ಅದರ ಅರ್ಥ 12 ಥೊರಾಸಿಕ್ ವರ್ಟಿಬ್ರೆ ಇರುತ್ತೆ. ಓಕೆ, 12 ಪೇರ್ ರಿಬ್ಸ್ ಹೋಗ್ಬಿಟ್ಟು ವರ್ಟಿಬ್ರೆಗೆ ಅಟ್ಯಾಚ್ ಆಗುತ್ತೆ. 12 ಥೊರಾಸಿಕ್ ವರ್ಟಿಬ್ರೆ ಇರುತ್ತೆ. ಈಗ ಇಲ್ಲೆಲ್ಲ ನಿಮ್ಮ ಒಂದು ತೂಕ ಇದು ಥೊರಾಸಿಕ್ ಆಯ್ತು. ಈಗ ನಿಮ್ ತೂಕ ಎಲ್ಲ ಇಲ್ಲಿ ಬರುತ್ತೆ. ರೈಟಾ? ಸೊ ಈ ಒಂದು ವರ್ಟಿಬ್ರೆಗೆ ಇದೇ ನಿಮ್ಮ ಬಾಡಿಯ ಇಡೀ ತೂಕವನ್ನ ಇದು ಮಾಡೋದು, ಕ್ಯಾರಿ ಮಾಡೋದು. ಇದೆಷ್ಟು ಲಂಬಾರ್ ವರ್ಟಿಬ್ರೆ. ಓಕೆನಾ? ಏನಂತ ಕರಿತೀವಿ? ಲಂಬಾರ್ ವರ್ಟಿಬ್ರೆ. ಎಷ್ಟಿರ್ತವೆ? 5 ಇರ್ತವೆ. ಓಕೆ, ಇನ್ನೊಂದು ಸ್ಯಾಕ್ರಲ್ ವರ್ಟಿಬ್ರೆ ಅಂತ ಇರುತ್ತೆ. ಈ ಒಂದು ಸ್ಯಾಕ್ರಲ್ ವರ್ಟಿಬ್ರೆ ಏನಿರುತ್ತೆ 5 ಎಷ್ಟಿರ್ತವೆ ಅಂತಂದ್ರೆ 1 ಇರುತ್ತೆ. ಕಾಕಿಜಲ್ ವರ್ಟಿಬ್ರೆ 1 ಇರುತ್ತೆ. ಟೋಟಲ್ ಎಷ್ಟಾಯ್ತು ಲೆಕ್ಕ ಹಾಕಿ? 12 ಪ್ಲಸ್ 12 24 ಆಯ್ತು. 24 26 ಆಯ್ತು. ಇದೇ ನೆನ್ಪಿಟ್ಕೊಳ್ಳೋದು. ಇದು 12 ಅಂತ ಗೊತ್ತು ಥೊರಾಸಿಕ್ ವರ್ಟಿಬ್ರೆ. ಇನ್ನು ಸರ್ವೈಕಲ್ ಪ್ಲಸ್ ಲಂಬಾರ್ 2 ಸೇರಿಸಿದ್ರೆ 7 ಪ್ಲಸ್ 5 12 ಆಗಬೇಕು ಅಂತ ಟ್ರಿಕ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಆರಾಮಾಗಿ ನೆನ್ಪಿರುತ್ತೆ. ಇನ್ನು ಸ್ಯಾಕ್ರಲ್ ಏನಿದೆ ಅಲ್ವಾ, ಅದು ನಾವು ಚಿಕ್ಕ ವಯಸ್ಸಲ್ಲಿ ನಾವು ಕೇಳಿರ್ತೀವಿ, ಎಂಬ್ರಿಯಾನಿಕ್ ಲೈಫ್ ಅಲ್ಲಿ ನಮ್ಮಲ್ಲಿ 300 ಜಾಸ್ತಿ ಬೋನ್ಸ್ ಇರ್ತವೆ. ಬಟ್ ಹೋಗ್ತಾ ಹೋಗ್ತಾ ಅವೆಲ್ಲ ಜಾಯಿಂಟ್ ಸಕ್ಕರ್ ಆಗಿ ಅವೆಲ್ಲ ಏನಾಗುತ್ತೆ 206 ಬೋನ್ಸ್ ಆಗುತ್ತೆ ಅಂತ. ಹಾಗಾದ್ರೆ ಸ್ಯಾಕ್ರಲ್ ನಾವು ಒಂದು ಎಂಬ್ರಿಯಾನಿಕ್ ಲೈಫ್ ಅಲ್ಲಿ ಇದ್ದಾಗ 5 ಇತ್ತು. ಇವಾಗ 5 ಬೋನ್ಸ್ ಕೂಡ ಫ್ಯೂಸ್ ಆಗಿ ಜಾಯಿಂಟ್ ಆಗ್ಬಿಟ್ಟು ಏನಾಗಿದೆ 1 ಬೋನ್ ಆಗಿದೆ. ಕಾಕಿಜಲ್ ಮೊದಲು 4 ಇತ್ತು, ಅದು ಫ್ಯೂಸ್ ಆಗಿ ಇವಾಗ 1 ಆಗಿದೆ. ಹಾಗಾದ್ರೆ ಎಂಬ್ರಿಯಾನಿಕ್ ಲೈಫ್ ಅಲ್ಲಿ ಎಷ್ಟು ವರ್ಟಿಬ್ರೆ ಇರ್ತವೆ? 33 ಇರ್ತವೆ. ಅದು ಫ್ಯೂಸ್ ಆಗಿ ಎಷ್ಟಾಗುತ್ತೆ ಇವಾಗ? 26 ಇವೆ ಅಷ್ಟೇ. ಅರ್ಥ ಆಯ್ತಾ? ಹಾಗಾದ್ರೆ ಫಸ್ಟ್ ಸರ್ವೈಕಲ್ ವರ್ಟಿಬ್ರೆ 5 ಇರ್ತವೆ. ವರ್ಟಿಬ್ರಲ್ ಕಾಲಮ್ ಥೊರಾಸಿಕ್ ವರ್ಟಿಬ್ರೆ 12 ಇರ್ತವೆ. ಲಂಬಾರ್ ವರ್ಟಿಬ್ರೆ 5 ಇರ್ತವೆ. ಸ್ಯಾಕ್ರಲ್ 5 ಫ್ಯೂಸ್ ಆಗಿ 1, ಕಾಕ್ಯುಜಿಯಲ್ 4 ಫ್ಯೂಸ್ ಆಗಿ 1. ವರ್ಟಿಬ್ರಲ್ ಕಾಲಮ್ ಮುಗಿತಾ? ಈಗ ಈ ಸರ್ವೈಕಲ್ ವರ್ಟಿಬ್ರೆ ಇಲ್ಲಿ ಏನಿದೆ ಅಲ್ವಾ? ಎಸ್, ಇದಿದೆ ಅಲ್ವಾ? ಸೊ ಇಲ್ಲೇನಾಗುತ್ತೆ? ಸರ್ವೈಕಲ್ ವರ್ಟಿಬ್ರೆ ಬರೀತೀನಿ ನೋಡಿ. ಫಸ್ಟ್ ಸರ್ವೈಕಲ್ ವರ್ಟಿಬ್ರೆ ಇದು. ಓಕೆ, ಇದು ಸೆಕೆಂಡ್ ಸರ್ವೈಕಲ್ ವರ್ಟಿಬ್ರೆ. ಇವಾಗ ಇದು ಥರ್ಡ್ ಅಂತ ತಗೊಳ್ಳಿ. ಇದೇ ತರ ಎಲ್ಲ ಇರ್ತವ? ಹೌದು. ಈ ಒಂದು ವರ್ಟಿಬ್ರಲ್ ಕಾಲಮ್ ಅಲ್ಲಿ ಮಧ್ಯೆ ಒಂದು ತೂತಿರುತ್ತಪ್ಪ. ಓಕೆ, ತೂತಿರುತ್ತೆ. ಅಲ್ಲಿ ಸ್ಪೈನಲ್ ಕಾರ್ಡ್ ಏನಾಗುತ್ತೆ? ಪಾಸ್ ಆಗುತ್ತೆ. ಓಕೆನಾ? ಈ ತರ ಎಲ್ಲ ವರ್ಟಿಬ್ರಲ್ ಕಾಲಮ್ ಇರುತ್ತೆ. ಸ್ಪೈನಲ್ ಕಾರ್ಡ್ ಏನಾಗುತ್ತೆ? ಈ ತೂತುಗಳ ಮುಖಾಂತರ ಪಾಸ್ ಆಗಿರ್ತವೆ. ಫಸ್ಟ್ ಸರ್ವೈಕಲ್ ವರ್ಟಿಬ್ರೆನ ನಾವು ಅಟ್ಲಾಸ್ ಅಂತ ಕರಿತೀವಿ. ಅಟ್ಲಾಸ್. ಸೆಕೆಂಡ್ ಸರ್ವೈಕಲ್ ವರ್ಟಿಬ್ರೆನ ನಾವು ಆಕ್ಸಿಸ್ ಅಂತ ಕರಿತೀವಿ. ಮುಗಿತಾ? ಎಸ್. ಈಗ ಈ ಒಂದು ಅಟ್ಲಾಸ್ಗೆ ಫಸ್ಟ್ ಸರ್ವೈಕಲ್ ವರ್ಟಿಬ್ರೆಗೆ ಏನಾಗೋದು? ಈ ತಲೆ ಹೋಗಿ ಕುತ್ಕೊಳ್ಳೋದು. ರೈಟಾ? ಈ ತಲೆ ಹೋಗ್ಬಿಟ್ಟು ಕುತ್ಕೊಳ್ಳುತ್ತಾ? ಎಸ್. ಈ ತಲೆಯಲ್ಲಿ ನಮ್ಮನ್ನ ಒಂದು ತಲೆನ ನಾವು ಏನಂತ ಕರಿತೀವಿ? ಬೈಕಾಂಡೈಲಿಕ್ ಅಂತ ಕರಿತೀವಿ, ಅಥವಾ ಡೈಕಾಂಡೈಲಿಕ್ ಅಂತ ಕರಿತೀವಿ. 2 ಕಾಂಡೈಲ್ ಸ್ಟ್ರಕ್ಚರ್ ಇರುತ್ತೆ ನಮ್ಮಲ್ಲಿ, ಈ ತರ ಕೊಕ್ಕಿಗಳು. ಆ ಕೊಕ್ಕಿಗಳು ಏನಾಗುತ್ತೆ? ಹೋಗ್ಬಿಟ್ಟು ತುದಿಗಳಲ್ಲಿ ಫಿಕ್ಸ್ ಆಗುತ್ತೆ. ಇದು ಇವಾಗ ವರ್ಟಿಬ್ರೆ ಅಂದ್ರೆ ಹೋಗ್ಬಿಟ್ಟು ತಲೆ ತರ ಫಿಕ್ಸ್ ಆಗೋದಕ್ಕೆ 2 ಕೊಕ್ಕಿ ಇರುತ್ತೆ. ಅದನ್ನ ಕಾಂಡೈಲಿಕ್ ಕೊಕ್ಕಿ. ಓಕೆ, ಕಾಂಡೈಲ್ಸ್ ಅಂತ ಕರಿತೀವಿ. ಇದನ್ನ ಆಸಿಪಿಟಲ್ ಕಾಂಡೈಲ್ ಅಂತ ಕರಿತೀವಿ. ಈಗ ಇದು ಆಸಿಪಿಟಲ್ ಬೋನು. ಆಸಿಪಿಟಲ್ ಬೋನ್ದು ಕಾಂಡೈಲ್ಸ್ ಫಾರ್ಮೇಶನ್ ಆಗಿದೆ, ಆಸಿಪಿಟಲ್ ಕಾಂಡೈಲ್. ಇವಾಗ ಅಟ್ಲಾಸ್ ಮತ್ತೆ ಇವೆರಡರ ಮಧ್ಯೆ ಏನೋ ಒಂದು ಜಾಯಿಂಟ್ ಫಾರ್ಮೇಶನ್ ಆಗಿದೆಯಲ್ಲ, ಇದನ್ನ ನಾವು ಅಟ್ಲಾಂಟೋ ಅಂದ್ರೆ ಅಟ್ಲಾಸು ಆಸಿಪಿಟಲ್ ಜಾಯಿಂಟ್ ಅಂತ ಕರಿತೀವಿ. ಇದು ಕಾಂಡೈಲಿಕ್ ಜಾಯಿಂಟ್, ಅಟ್ಲಾಂಟೋ ಆಸಿಪಿಟಲ್ ಜಾಯಿಂಟ್. ಈಗ ಈ ಒಂದು ಆಕ್ಸಿಸ್ ಮತ್ತೆ ಅಟ್ಲಾಸ್ ಮಧ್ಯೆ ಏನೇ ಒಂದು ಜಾಯಿಂಟ್ ಆಗುತ್ತಲ್ಲ, ಈ ಜಾಯಿಂಟ್ ನಾವು ಪಿವೋಟ್ ಜಾಯಿಂಟ್ ಅಂತ ಕರಿತೀವಿ. ಹಾಗೇನಾ? ಈ ಒಂದು ಅಟ್ಲಾಂಟೋ ಆಸಿಪಿಟಲ್ ಜಾಯಿಂಟ್ ಇಂದ ನಾವು ಎಸ್ ಮೂವ್ಮೆಂಟ್ ಮಾಡಬಹುದು. ಈ ತರ ನೋಡಿ, ಇದು ಹೋಗಿ ಕುತ್ಕೊಂಡಿರೋದ್ರಿಂದ ನಾವು ಎಸ್ ಮೂವ್ಮೆಂಟ್ ಮಾಡಬಹುದು. ಇನ್ನೊಂದು ಈ ತರ ಫ್ಲೆಕ್ಸ್ ಮಾಡಬಹುದು. ಓಕೆ, ಈ ಆಕ್ಸಿಸ್ ಅಲ್ಲೂ ಮೂವ್ಮೆಂಟ್ ಮಾಡಬಹುದು, ಈ ಆಕ್ಸಿಸ್ ಅಲ್ಲೂ ಮಾಡಬಹುದು. ಆದ್ರೆ ಈ ಒಂದು ಪಿವೋಟ್ ಜಾಯಿಂಟ್ ಏನಿದೆ ಅಲ್ವಾ, ಅದರಿಂದ ಬರೀ ನೋ ಮೂವ್ಮೆಂಟ್ ಮಾಡಬಹುದು. ಸಿ ಈ ತರ ದಿಸ್ ಮೂವ್ಮೆಂಟ್. ಓಕೆ, ಇದು ಪಿವೋಟ್ ಜಾಯಿಂಟ್ ಇಂದ. ಆದ್ರೆ ಈ ತರ ಮಾಡೋದು ಅಥವಾ ಈ ತರ, ಸಿ ದಿಸ್ ಮೂವ್ಮೆಂಟ್ ಇಸ್ ಡಿಫ್ರೆಂಟ್, ಈ ಮೂವ್ಮೆಂಟ್ ಡಿಫ್ರೆಂಟ್. ಎಸ್ ಮೂವ್ಮೆಂಟ್ ಅಂದ್ರೆ ಈ ತರನಾ? ಹೌದು. ಇದು ಸ್ಟ್ರೆಚಿಂಗ್ ಮಾಡೋದು. ದಿಸ್ ಇಸ್ ಬೈ ಅಟ್ಲಾಂಟೋ ಆಸಿಪಿಟಲ್ ಜಾಯಿಂಟ್ ಇಂದ. ಆದ್ರೆ ಈ ತರ ನೋ ಮೂವ್ಮೆಂಟ್ ಏನ್ ಮಾಡ್ತೀವಿ? ಅದು ಪಿವೋಟ್ ಜಾಯಿಂಟ್ ಇಂದ. ಓಕೆ, ಜಾಯಿಂಟ್ಸ್ ಇಂದ ಮೂವ್ಮೆಂಟ್ ಅಕ್ಕಲಾಗೋದು. ಬಿಕಾಸ್ ಬೋನ್ಸ್ ಎಲ್ಲ ಜಾಯಿಂಟ್ಸ್ ಆಗ್ಬೇಕಲ್ವಾ? ಎಸ್. ಹಾಗಾದ್ರೆ ಇವಾಗ ಏನಾಯ್ತು? ವರ್ಟಿಬ್ರಲ್ ಕಾಲಮ್ ಮುಗ್ದೋಯ್ತು. ಹಾಗಾದ್ರೆ ಈಗ ನಾವು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಕ್ಕೆ? ಯಾವುದು?
ಎಸ್ ಎಕ್ಸೋಸ್ಕೆಲೆಟಲ್ ಸಿಸ್ಟಮ್ ಮುಗಿಸಾಕಿದೀವಿ ನೋಡಿ. ಹೆಡ್ ಆಯ್ತಾ, ಎಸ್ ಕ್ರೇನಿಯಲ್, ಫೇಶಿಯಲ್, ಹಯಾಯ್ಡ್, ಹೈಯರ್ ಆಸಿಕಲ್ಸ್ 29 ಬೋನ್ಸ್ ಕಂಪ್ಲೀಟೆಡ್ ಅಪ್ಪ. ಸ್ಟರ್ನಮ್ 1 ಬೋನ್ ಕಂಪ್ಲೀಟ್, ರಿಬ್ಸ್ ಗೆ ಅಟ್ಯಾಚ್ ಆಗಿರುತ್ತೆ ಮತ್ತೆ ಕ್ಲಾವಿಕಲ್ ಗೆ ಅಟ್ಯಾಚ್ ಆಗಿರುತ್ತೆ ಕಂಪ್ಲೀಟ್ ಅಪ್ಪ. ರಿಬ್ಸ್ ಇಂದ ಬಂದಾಗ 12 ಪೇರ್ ಇರುತ್ತೆ, 1 ರಿಂದ 7 ಬಂದು ಟ್ರೂ, ಮತ್ತೆ 8, 9, 10 ಬಂದ್ಬಿಟ್ಟು ಫಾಲ್ಸ್, ಆಮೇಲೆ 11, 12 ಅವೇನಾಗಿರ್ತವೆ ಫ್ಲೋಟಿಂಗ್ ರಿಬ್ಸ್ ಆಗಿರ್ತವೆ. ಹಿಂದೆ ವರ್ಟಿಬ್ರಲ್ ಕಾಲಮ್ಗೆ, ಮುಂದೆ ಸ್ಟರ್ನಮ್ಗೆ ಮುಗಿತಪ್ಪ. ವರ್ಟಿಬ್ರಲ್ ಕಾಲಮ್ ಅಲ್ಲಿ 5 ಟೈಪ್ ಬರುತ್ತೆ. ಈ ಒಂದು ಸರ್ವೈಕಲ್, ಥೊರಾಸಿಕ್ ವರ್ಟಿಬ್ರೆ, ಲಂಬಾರು, ಸ್ಯಾಕ್ರಲ್, ಕಾಕಿಜೆಲ್. ಚಿಕ್ಕ ವಯಸ್ಸಲ್ಲಿ 33 ಇತ್ತು, ಇವಾಗ 26 ಆಗಿದೆ. ಸ್ಯಾಕ್ರಲ್ 5 ಇದ್ದಿದ್ದು ಒಂದಾಗಿ ಫ್ಯೂಸ್ ಆಗಿದೆ. ಸೊ 4 ಕಾಕಿಜೆಲ್ ಇದ್ದವು ಫ್ಯೂಸ್ ಆಗ್ಬಿಟ್ಟು ಒಂದಾಗಿದೆ. ಕಂಪ್ಲೀಟೆಡ್ ಎಸ್. ಹಾಗಾದ್ರೆ ಟೋಟಲ್ ಎಷ್ಟು ಬೋನ್ಸ್ ನ ಮುಗಿಸ್ಕೊಂಡಿದೀವಿ? 80 ಬೋನ್ಸ್ ನ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡಿದೀವಿ. ಹಾಗಾದ್ರೆ ಈಗ ಏನ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು? ಅಪೆಂಡಿಕ್ಯುಲರ್ ಸ್ಕೆಲೆಟಲ್ ಸಿಸ್ಟಮ್ ಬಗ್ಗೆ. ಏನಿಲ್ಲ, ಬೇಗ ಬೇಗ ಪಟ್ ಅಂತ ಮುಗಿಸೋಣ ನೋಡಿ. ಎಲ್ಲಿದೆ? ಎಸ್, ಕೈ ಕಾಲುಗಳು ಎಲ್ಲ ಗೊಂಬೆ ಕಿತ್ತಾಕಿದ್ದೀನಿ. ದಿಸ್ ಇಸ್ ಅ ಕಾಲು, ದಿಸ್ ಇಸ್ ಅ ಕೈ. ಹೈಂಡ್ ಲಿಂಬು, ಫೋರ್ ಲಿಂಬು. ಇವುಗಳಲ್ಲಿ ಏನು ಬೋನ್ಸ್ ಇದೆ ಅಲ್ವಾ, ಇದನ್ನ ನಾವು ಏನಂತ ಕರಿತೀವಿ? ಎಸ್, ಇವುಗಳಲ್ಲಿ ಇರ್ತಕ್ಕಂಥ ಬೋನ್ಸ್ ಅಂತ ಕರಿತೀವಿ ಲಿಂಬ್ ಬೋನ್ಸ್ ಅಂತ ಕರಿತೀವಿ. ಬಿಕಾಸ್ ಇವು ಲಿಂಬ್ ಆಗಿರೋದ್ರಿಂದ ಲಿಂಬ್ ಬೋನ್ಸ್. ಹಾಗಾದ್ರೆ ಒಂದು ಲಿಂಬಲ್ಲಿ ಎಷ್ಟು ಬೋನ್ಸ್ ಇರುತ್ತೆ? 30. ನಮ್ಮಲ್ಲಿ ಎಷ್ಟು ಲಿಂಬ್ಸ್ ಇದೆ? 4. 30 120 ಬೋನ್ಸ್ ಲಿಂಬ್ ಬೋನ್ಸ್ ಆಗಿರ್ತವೆ. ಹಾಗೆ ಇವಾಗ ಕೈಯಲ್ಲಿರ್ತಕ್ಕಂತಹ ಒಂದು ಬೋನ್ಸ್ ನ ಸ್ಟಡಿ ಮಾಡೋಣ. 4 ಲಿಂಬು. ಓಕೆ, 4 ಲಿಂಬು. ಓಕೆ, ಈಗ ನೋಡಿ, ನಿಮ್ ಕೈಗಳನ್ನೆಲ್ಲ ಮುಂದೆ ಮಾಡ್ಕೊಳ್ರೋ. ನಿಮ್ಗೆ ಏನೇನು ಅನ್ಸುತ್ತೆ ಎಲ್ಲ ನೀವು ಚೆಕ್ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಈಗ ಕೈನ ಮುಂದೆ ಮಾಡಿ. ಇಲ್ಲೇನಿದೆ ಅಲ್ವಾ, ಈ ಒಂದು ಭುಜ, ತೋಳು ಎಲ್ಲ ಏನು ಮಾಡ್ತೀರಾ? ತೋರಿಸ್ತೀರಲ್ವಾ ನಿಮ್ಮ ಒಂದು ಬೈಸೆಪ್ಸ್ ನ ಎಲ್ಲಾನು. ದಿಸ್ ಬೋನ್ಸ್ ಏನಂತ ಕರಿತೀವಿ. ಇಲ್ಲಿ ಮುಟ್ಕೊಳ್ಳಿ, ಒಂದು ಬೋನ್ ಕಾಣಿಸ್ತಾ ಇದೆಯಾ? ಯುಮರಸ್ ಬೋನು. ಯಾವ ಬೋನು ಅದು? ಯುಮರಸ್ಸು. ವಾ. ಆಮೇಲೆ ಈಗ ಇಲ್ಲಿ ನೋಡಿ, ಈ ತರ ಇಟ್ಕೊಳ್ಳಿ, ಈ ತರ ಇಟ್ಕೊಳ್ಳಿ. ಈಗ ನೋಡಿ ನೋಡಿ, ಹೋಗದೆ ಹೋದೆ 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 ಓದೆ 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 ಸರ್ಕಲ್ ಆಗ್ತಾ ಇದೀನಾ? ಹಾಗಾದ್ರೆ ರೇಡಿಯಸ್ ಫಾರ್ಮೇಶನ್ ಮಾಡ್ತಿದ್ಯಾ. ಹಾಗಾಗಿ ತಂಬಗೆ ಸ್ಟ್ರೈಟ್ ಆಗಿ ನಿಮ್ಗೆ ಇಲ್ಲೊಂದು ಬೋನ್ ಸಿಗುತ್ತಲ್ಲ, ಈ ಬೋನ್ ಹೆಸರೇನು? ರೇಡಿಯಸ್. ಇಲ್ಲಿ ರೇಡಿಯಸ್ ಇದೆ, ಅದ್ರ ಕೆಳಗಡೆ ಒಂದು ಬೋನ್ ಇದೆ ನೋಡಿ, ಇದನ್ನ ನಾವೇನಂತ ಕರಿತೀವಿ? ಅಲ್ನಾ. ಈಗ ನೋಡ್ರು, ತಿರುಗ್ತಾ ಇರ್ತೀರಲ್ಲ, ಥ್ರೋಬಾಲ್ ಅಥವಾ ವಾಲಿಬಾಲ್ ಏನಾದ್ರು ಬಿದ್ದಿತ್ತು ಅಂತಂದ್ರೆ ಕೈಗಳಲ್ಲೆಲ್ಲ ರೆಟ್ಕೆಗಳು ಬರ್ತವೆ ಇಲ್ಲಿ, ರೈಟಾ? ಸೊ ಈ ಒಂದು ಬೋನ್ಸ್ ಏನಂತ ಕರಿತೀವಿ? ವ್ರಿಸ್ಟ್ ಬೋನ್ಸ್. ಏನು ಇವೆಗಳ ಹೆಸರು? ಕಾರ್ಪೆಲ್ಲು. ವಾವ್. ಈಗ ನೋಡಿ, ಈ ಕಾರ್ಪೆಲ್ ಇದೆ. ಕೈಗಳಲ್ಲಿ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಮುಟ್ಕೊಳ್ಳಿ, ಇಲ್ಲ ಇಲ್ಲಿ ತಿರ್ಸ್ಕೊಳ್ಳ, ಇಲ್ಲಿದೆ ನೋಡಿ ಬೋನ್ಸ್. ಇದನ್ನ ಏನಂತ ಕರಿತೀವಿ? ಮೆಟಾಕಾರ್ಪೆಲ್. ಈಗ ನೋಡಿ, ಕೈ ಬೆರಳುಗಳೇನಿದೆ, ಬೆರಳುಗಳೆಲ್ಲ ಬೋನ್ಸ್ ಇದೆ ನೋಡಿ, ನಿಮ್ಗೆ ಕಾಣಿಸ್ತಿದ್ಯಾ? ಇದನ್ನ ಫೆಲೆಂಜಸ್. ಎಸ್, ವಿ ಕಂಪ್ಲೀಟೆಡ್. ಎಸ್, ಓಕೆ. ಹಾಗಾದ್ರೆ ಈಗ ನೋಡಿ, ಯುಮರಸ್ಸು, ರೇಡಿಯಸ್ಸು, ಅಲ್ನಾ, ಕಾರ್ಪೆಲ್ಲು, ಮೆಟಾಕಾರ್ಪೆಲ್ಲು, ಪೆಲೆಂಜಸ್. ಪೆಲೆಂಜಸ್ ಅಲ್ಲಿ ನೀವೇ ಕೈಗಳನ್ನ ಚಾಚಿ ನೋಡ್ಕೊಳ್ಳಿ. ಇದರಲ್ಲಿ 2 ಪೆಲೆಂಜಸ್ ಇರುತ್ತೆ, ಇವುಗಳಲ್ಲೆಲ್ಲ 3 ಪೆಲೆಂಜಸ್ ಇರುತ್ತೆ, ರೈಟ್ ಅಂದ್ರೋ? ಪಾಪ ಹೆಬ್ಬೆರಳಿಗೆ 2 ಪೆಲೆಂಜಸ್ ಇದೆ, ತಂಬಲ್ ಮಾತ್ರ 2 ಇರುತ್ತೆ, ಇನ್ನು ಮಿಕ್ಕಿದ್ರಲ್ಲೆಲ್ಲ 3 ಇರುತ್ತೆ. ಯುಮರಸ್ಸು ಒಂದಿದೆ, ರೇಡಿಯಸ್ಸು ಒಂದಿದೆ, ಅಲ್ನಾ ಒಂದಿದೆ, ಕಾರ್ಪೆಲ್ಸ್ 8 ಇರ್ತವೆ. ಇಲ್ಲಿ ಸಣ್ಣ ಸಣ್ಣ ಬೋನ್ಸ್ 8 ಇರ್ತವೆ. ಮೆಟಾಕಾರ್ಪೆಲ್ಸ್ 5 ಬೆರಳುಗಳಿಗೂ ಒಂದೊಂದು ಹೋಗ್ಬೇಕು, ಹಾಗಾಗಿ 5 ಇರ್ತವೆ. ಇನ್ನು ಪೆಲೆಂಜಸ್ ಅಂತ ಬಂದಾಗ, ಸೊ ಏನು ತಂಬಲ್ಲಿ 2, ಮಿಕ್ಕಿದ್ರಲ್ಲೆಲ್ಲ 3 ಟೋಟಲ್ 14 ಪೆಲೆಂಜಸ್ ಇರ್ತವೆ. ಅದೇ ತರ ಕಾಲುಗಳಲ್ಲೂ ಕೂಡ ಸಿ, ನಾನು ಕಾಲು ಎತ್ತಿ ತೋರ್ಸಕ್ಕಾಗಲ್ಲ. ಓಕೆ, ಸೊ ಏನಾಗುತ್ತೆ ಅಂದ್ರೆ, ಯುಮರಸ್ ಬೋನ್ ಎಲ್ಲಿರುತ್ತೋ ಇಲ್ಲಿ, ರೈಟಾ? ಎಸ್, ಕಾಲುಗಳಲ್ಲಿ ಈ ತೈ ಬೋನ್ ಏನಿರುತ್ತಲ್ವಾ, ತೈ ಬೋನ್ ಲಾಂಗೆಸ್ಟ್ ಬೋನ್ ಇನ್ ಅವರ್ ಬಾಡಿ, ಅದನ್ನ ಫೆಮ್ಯೂರ್ ಅಂತ ಕರಿತೀವಿ. ಓಕೆ, ಸೇಮ್ ಯುಮರಸ್ ತರ ಫೆಮ್ಯೂರು ಇದು ಕೂಡ ಬಂದಿರುತ್ತೆ. ಆಮೇಲೆ ಈಗ ನೋಡಿ, ನೀವು ಈ ಒಂದು ಕಾಲಲ್ಲೇ ಹೆಬ್ಬೆರಳನ್ನ ನೋಡ್ಕೊಂಡು ಹೋಗಿ. ಓಕೆ, ಸೊ ಅದು ಸ್ಟ್ರೈಟ್ ಇರ್ತಕ್ಕಂಥ ಬೋನ್ ಏನಿದೆ ಅಲ್ವಾ, ಅದನ್ನ ನಾವು ಟಿಬಿಯಾ ಅಂತ ಕರಿತೀವಿ. ಓಕೆನಾ? ಆಮೇಲೆ ಅದು ಆಪೋಸಿಟ್ ಇರ್ತಕ್ಕಂಥ ಬೋನ್ ಯಾವುದು? ಫೆಬ್ಯುಲಾ. ವಾವ್. ನೀವೇನ್ ಮಾಡ್ಬೇಕು ಗೊತ್ತಾ? ಎಂಜಾಯ್ ಮಾಡ್ಬೇಕು. ನೋಡ್ಕೊಳ್ಳಿ ನಿಮ್ ಬೋನ್ಸ್ ಯಾವ ತರ ಇದೆ ಅಂತ. ಡಿಫ್ರೆಂಟ್ ಶೇಪ್ಸ್ ನಿಮ್ ಬಾಡಿಗೆ ಟರ್ನ್ ಮಾಡಿ ನೋಡ್ಕೊಳ್ಳಿ. ಓಕೆ, ಸೊ ಇದನ್ನ ಏನಂತ ಕರಿತೀವಿ? ಫೆಬ್ಯುಲಾ. ವಾ. ಈಗ ನೀವು ರಿಸ್ಟ್ ನ ಏನ್ ಮಾಡಿದ್ರೆ ಕಾಲನ್ನ ತಿರುಗಿಸ್ತೀರಾ ಈ ತರ. ಹೌ ಐ ಶೋ ಯು. ಎಸ್, ನೀವೇ ನೋಡ್ಕೊಳ್ರು, ಈ ತರ ತಿರುಗಿಸ್ತೀರಾ. ಈ ಬೋನ್ಸ್ ಏನಂತ ಕರಿತೀವಿ? ಟಾರ್ಸಲ್ಸ್ ಅಂತ ಕರಿತೀವಿ. ವೆರಿ ಗುಡ್. ಎಷ್ಟು ಈಸಿ ಇದೆ ಅಕ್ಕ ಅಲ್ವಾ? ಎಸ್, ಬೋನ್ಸ್ ಆರ್ ವೆರಿ ಈಸಿ. ಅದಕ್ಕೆ ಎಂಜಾಯ್ ಮಾಡ್ತಾ ಸ್ಟಡಿ ಮಾಡಬೇಕು. ಈಗ ನಿಮ್ಮೊಂದು ಈ ಒಂದು ಪಾಮಲ್ಲಿ ಏನ್ ಬೋನ್ಸ್ ಇತ್ತು, ಅದೇ ತರ ಇಲ್ಲೊಂದು ಬೋನ್ಸ್ ಇರ್ತಲ್ಲ, ಅವನೇನಂತ ಕರಿತೀವಿ? ಇಲ್ಲಿ ಮೆಟಾಕಾರ್ಪೆಲ್ಸ್ ಆದ್ರೆ ಇಲ್ಲಿ ಮೆಟಾಟಾರ್ಸಲ್ಸ್. ಓಕೆ, ಹಾಗಾದ್ರೆ ಇವಾಗ ಬೆರಳುಗಳೇನಿದೆ ಅಲ್ವಾ, ಆ ಬೆರಳುಗಳಲ್ಲಿ ನೀವೇ ಬೇಕಾದ್ರೆ ಲೆಕ್ಕ ಹಾಕೊಂಡು ನೋಡ್ಕೊಳ್ಳಿ. ಹೆಬ್ಬೆರಳಲ್ಲಿ 2 ಫೆಲೆಂಜಸ್ ಇರುತ್ತೆ, ಇನ್ನು ಮಿಕ್ಕಿನಲ್ಲೆಲ್ಲ 3 ಇರುತ್ತೆ. ಇಲ್ಲೂ ಕೂಡ ಫೆಲೆಂಜಸ್ ಕಾಣಿಸ್ತಿದೆ ಅಲ್ವಾ? ಎಸ್. ಓಕೆ, ಎಸ್. ಹಾಗಾದ್ರೆ ಇವಾಗ ಇನ್ನೇನು ಡಿಫ್ರೆನ್ಸ್ ಕಾಲು ಮತ್ತೆ ಕೈಯಲ್ಲಿ ಏನಪ್ಪಾ ಅಂತಂದ್ರೆ, ಹ್ಯೂಮರಸ್ ಒಂದಿರುತ್ತೆ, ಇಲ್ಲಿ ಫೆಮ್ಯೂರ್ ಕೂಡ ಒಂದಿರುತ್ತೆ.
ರೇಡಿಯಸ್ ಒಂದಿರುತ್ತೆ, ಟಿಬಿಯಾ ಕೂಡ ಒಂದಿರುತ್ತೆ, ಹಲ್ನ ಒಂದಿರುತ್ತೆ, ಫೆಬ್ಯುಲಾ ಕೂಡ ಒಂದಿರುತ್ತೆ. ಕಾರ್ಪಲ್ಸ್ ಇಲ್ಲಿ 8 ಇರ್ತವೆ, ಅದರಲ್ಲಿ ಟಾರ್ಸೆಲ್ಸ್ 7 ಇರ್ತವೆ. ಓಕೆ, ಇನ್ನು ಮೆಟಾಕಾರ್ಪಲ್ಸ್ ಕೂಡ ಎಷ್ಟಿರ್ತವೆ? 5 ಇರ್ತವೆ, ಇವು 14 ಇರ್ತವೆ. ಹಾಗಾದ್ರೆ ಇಲ್ಲಿ ಒಂದು ಬೋನ್ ಕಡಿಮೆ ಆಯ್ತಾ? 29 ಬೋನ್ಸ್ ಮಾತ್ರ ಇದೆ. ಹಾಗಾದ್ರೆ ಒಂದು ಏನು? ಆ ಒಂದು ಬೋನ್ ಹೆಸರು ಪಟೇಲಾ. ಪಟೇಲಾ ಅಂದ್ರೆ ನೀ ಕ್ಯಾಪ್. ಸಿ, ಕಬಡ್ಡಿ ಆಡ್ಬೇಕಾದಾಗ, ಖೋಖೋ ಆಡ್ಬೇಕಾದಾಗ ನೀ ಕ್ಯಾಪ್ ಹಾಕೊಳ್ತೀರಾ ತಾನೆ. ದಿಸ್ ನೀ ಕ್ಯಾಪ್ ಇಸ್ ಪಟೇಲಾ. ಪಟೇಲಾ ಅಂತ ಹೆಂಗ್ ನೆನ್ಪಿಟ್ಕೊಳ್ತೀರಾ? ಹುಡುಗಿರು ಪಟೇಲಾ ಪ್ಯಾಂಟ್ ಹಾಕ್ತೀರಾ ತಾನೆ. ಎಸ್, ದಟ್ ಈಸ್ ದ ನೀ ಕ್ಯಾಪ್ ನೋನ್ ಆಸ್ ಪಟೇಲಾ. ಮುಗಿತಾ? ವಾ, ಎಷ್ಟು ಈಸಿಯಾಗಿ ನೋಡಿ. 30 minutes ಅಲ್ಲಿ ವಿ ಹ್ಯಾಡ್ ರಿವೈಸ್ಡ್ ಎವ್ರಿಥಿಂಗ್ ವಿತ್ ಆರ್ ಲೈಕ್ ವಾಟ್ ಗಟ್ ಹೊಡೆದಂಗೆ ನೆನಪಲ್ಲಿ ಇಟ್ಕೊಂಡಿದೀವಿ. ಹಾಗಾದ್ರೆ ಮತ್ತೆ ಇನ್ನೊಂದ್ಸಲ ಜೋಶಾಗಿ ಬರೋಣ. ದಿಸ್ ಇಸ್ ದ ನಾನು ತೋರಿಸ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗ್ಬೇಕಪ್ಪ. ಟೆಸ್ಟ್ ಇದು. ಓಕೆ, ದಿಸ್ ಇಸ್ ಹ್ಯೂಮರಸ್, ದಿಸ್ ಇಸ್ ಹೆಬ್ಬೆರಳು, ರೇಡಿಯಸ್, ದಿಸ್ ಇಸ್ ಹಲ್ನ. ನಾನೇ ಟೆಸ್ಟ್ ತಗೊಳ್ತಾ ಇದೀನಿ. ಓಕೆ, ಸೊ ದಿಸ್ ಇಸ್ ಕಾರ್ಪೆಲ್ಸ್. ಎಸ್, ಬ್ರೆಸ್ಟ್ ಬೋನ್ಸ್ ಕಾರ್ಪೆಲ್ಸ್ ಎಷ್ಟಿರ್ತಾವೋ? 8. ಆಮೇಲೆ ದಿಸ್ ಇಸ್ ಮೆಟಾಕಾರ್ಪೆಲ್ಸ್. ಓಕೆನಾ, ಎಷ್ಟಿರ್ತವೆ? 5. ಆಮೇಲೆ ಪೆಲೆಂಜಸ್ ಎಷ್ಟಿರ್ತವೆ? 14. ಇಂಪಾರ್ಟೆಂಟ್ ಏನು? 2 ಬಂದ್ಬಿಟ್ಟು ತಂಬಲ್ಲಿ, 3 ಬಂದ್ಬಿಟ್ಟು ಎಲ್ಲಿ? ಬಾಬಾ ನಂಗೆ ಸುಸ್ತಾಗ್ತಿದೆ. 3 ಬಂದು ಎಲ್ಲಿ? ಈ ಒಂದು ಬೆರಳಲ್ಲಿ. ಎಸ್, ಅದೇ ತರ ಕಾಲು ಬರೋಣ. ಲಾಂಗೆಸ್ಟ್ ಬೋನ್ ಯಾವುದು? ಫೆಮ್ಯೂರು. ತೊಡೆ ಬೋನ್ ಏನಿರುತ್ತೆ? ಥೈ ಬೋನ್ ಅಂತ ಕರಿತೀವಿ, ಅದು ಫೆಮ್ಯೂರ್ ಆಗಿರುತ್ತೆ. ಆಮೇಲೆ ಟಿಬಿಯಾ ಬರುತ್ತೆ, ಫೆಬ್ಯುಲಾ ಬರುತ್ತೆ. ಆಮೇಲೆ ಆ ಒಂದು ಏನು ಏನು ತಿರುಗಿಸ್ತೀರಲ್ವಾ, ದಟ್ ಇಸ್ ದ ಏನಂತ ಕರಿತೀವಿ? ಇಮ್ಡಿನಾ? ಎಸ್, ಸಮಥಿಂಗ್ ಕನ್ನಡದಲ್ಲಿ ಏನೋ ಕರಿ, ಇಮ್ಡಿ. ಎಸ್, ಸೊ ಅಲ್ಲಿ ಟಾರ್ಸೆಲ್ಸ್ ಇರ್ತವೆ. ಆಮೇಲೆ ಪಾದ ಏನಿರುತ್ತೆ? ಅಲ್ಲಿ ಮೆಟಾಟಾರ್ಸೆಲ್ಸ್ ಇರುತ್ತೆ. ಬೆರಳಲ್ಲಿ ಏನಿರ್ತವೆ? ಅವು ಪೆಲೆಂಜಸ್. ಆದ್ರೆ ಟಾರ್ಸೆಲ್ಸ್ 7 ಇರ್ತವೆ. ಹಾಗಾಗಿ ನೀ ಕ್ಯಾಪು ಪಟೇಲಾ. ಮುಗಿತಾ? ಹಾಗಾದ್ರೆ ಇನ್ನೊಂದೇ ಒಂದು ಬಿಟ್ಟಿದೀವಿ ಅಷ್ಟು ಟಾಪಿಕ್ ಅಲ್ಲಿ, ಬೋನ್ಸ್ ಅಲ್ಲಿ. ನಾನು 1 hour ತಗೊಳುತ್ತೆ ಬೋನ್ಸ್ಗೆ ಅಂತ ತಿಳ್ಕೊಂಡೆ. ಬಟ್ ವಿ ಕಂಪ್ಲೀಟೆಡ್ ಇಟ್ ವಿತಿನ್ 30 minutes. ಇನ್ನೊಂದು 10 minutes ಅಲ್ಲಿ ಬೋನ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನಾವು ಮಸಲ್ಸ್ ನ ಇನ್ನೂ ಅದ್ದೂರಿಯಾಗಿ ಸ್ಟಡಿ ಮಾಡಬೇಕು. ಬಿಕಾಸ್ ಯಾಕಂದ್ರೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ರೈಟಾ? ಎಸ್, ಹಾಗಾದ್ರೆ ಇವಾಗ 10 ನಿಮಿಷ ಜೋಶಲ್ಲಿ ಕುತ್ಕೊಂಡಿದ್ದೀರಾ? ಎಸ್. ಆಮೇಲೆ 5 ನಿಮಿಷ ಏನ್ ಮಾಡೋಣ, ನಾವು ಸ್ವಲ್ಪ ಬ್ರೇಕ್ ತಗೊಳ್ಳೋಣ. ಬ್ರೇಕ್, ಇದು ರೆಕಾರ್ಡೆಡ್ ಲೆಕ್ಚರ್, ಬ್ರೇಕ್ ಆಗಲ್ಲ, ನೀವೇ ಬ್ರೇಕ್ ತಗೊಳ್ಳಿ. ಆಮೇಲೆ ಮಸಲ್ಸ್ ಪಾರ್ಟ್ ನ ನೋಡಿರಂತೆ. ನಾನು 5 ನಿಮಿಷ ಮೇಲೆ ಬ್ರೇಕ್ ತಗೊಂತೀನಿ, ಬಿಕಾಸ್ ನನಗೆ ಎಡಿಟ್ ಮಾಡೋದು ಬರುತ್ತೆ ವಿಡಿಯೋ. ಸೊ ಹಾಗಾಗಿ ಹಾಗೆ. ಹಾಗಾದ್ರೆ ಈಗ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಯಾವುದು? ಗರ್ಡಲ್ ಬೋನ್ಸ್ ನ. ಓಕೆ, ಗರ್ಡಲ್ ಬೋನ್ಸ್ ಅಪ್ಪ. ಎಸ್, I will show by using these. ನೆಗಡಿ ಬಂದ್ಬಿಟ್ಟಿದೆ ನನಗೆ. ಓಕೆ, ಸೊ ಇವಾಗ ಈ ತರ ಇದೆ, ರೈಟಾ? ಈ ತರ ಇದೆ. ಇವಾಗ ಏಕ್ಸಿಯಲ್ ಸ್ಕೆಲಿಟಲ್ ಸಿಸ್ಟಮ್ಗೆ ಏನ್ ಮಾಡ್ಬೇಕು? ಅಪೆಂಡಿಕ್ಯುಲರ್ ಸ್ಕೆಲಿಟಲ್ ಸಿಸ್ಟಮ್ ನ ಜಾಯಿನ್ ಮಾಡ್ಬೇಕಪ್ಪ. ಅದ್ರದ ಲಿಂಬ್ ಬೋನ್ಸ್ ನ ಜಾಯಿನ್ ಮಾಡ್ಬೇಕು. ಅದಕ್ಕೆ ಕೈನ ಯಾವ್ದಕ್ಕೆ? ಕೈಯಲ್ಲಿರ್ತಕ್ಕಂಥ ಬೋನ್ಸ್ ಯಾವ್ದಾದ್ರು? ಹ್ಯೂಮರಸ್, ರೇಡಿಯಸ್, ಅಲ್ನ, ಕಾರ್ಪೆಲ್, ಮೆಟಾಕಾರ್ಪೆಲ್, ಪೆಲೆಂಜಸ್. ಇಷ್ಟನ್ನ ಅಂದ್ರೆ ಹ್ಯೂಮರಸ್ ನ ಇಲ್ಲಿ ಜಾಯಿನ್ ಮಾಡ್ಬೇಕಲ್ವಾ? ಜಾಯಿನ್ ಮಾಡಕ್ಕೆ ಯಾವ ಗರ್ಡಲ್ ಬೋನ್ಸ್ ಯೂಸ್ ಆಗುತ್ತೆ? ಪೆಕ್ಟೋರಿಯಲ್ ಗರ್ಡಲ್. ಅದೇ ಕಾಲಲ್ಲಿರ್ತಕ್ಕಂಥ ಬೋನ್ಸ್ ಜಾಯಿನ್ ಮಾಡಕ್ಕೆ ಯಾವ ಬೋನ್ಸ್ ಬೇಕು? ಪೆಲ್ವಿಕ್ ಗರ್ಡಲ್. ಗರ್ಡಲ್ ಬೋನ್ಸ್ ಅನ್ನ ಅಟ್ಯಾಚ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಬೋನ್ಸ್. ಹಾಗಾದ್ರೆ ಇವಾಗ ಫಸ್ಟ್ ತಿಳ್ಕೊಳ್ಳೋಣ. 6 ಬೋನ್ಸ್ ಇರ್ತವೆ ಇವು. ಓಕೆ, ಹಾಗಾದ್ರೆ ಇವಾಗ ಫಸ್ಟ್ ತಿಳ್ಕೊಳ್ಳೋಣ ಪೆಕ್ಟೋರಿಯಲ್ ಗರ್ಡಲ್. ಓಕೆ, ನೀವು ಇವಾಗ ನಿಮ್ಮನ್ನೇ ನೋಡ್ಕೊಳ್ಳಿ ನೀಟಾಗಿ. ಓಕೆ, ಹಿಂದೆ ನೀವು ನಿಮ್ಮ ಅಪ್ಪಗೋ ಅಥವಾ ಅಮ್ಮಗೋ ಏನಾದ್ರು ಅಕಸ್ಮಾತ್ ಏನಾದ್ರು ಬೆನ್ನು ಹಿಡ್ಕೊಂಡಾಗ, ಮಸಾಜ್ ಮಾಡ್ಬೇಕಾದಾಗ ಅವ್ರು ನೀವು ಗಮನಿಸಿರ್ಬೋದು, ಇಲ್ಲ ನಿಮ್ಮಲ್ಲೇ ಗಮನಿಸಿರ್ತೀರಾ, ರೈಟಾ? ಇದೊಂದು ಫ್ಲಾಟ್ ಬೋನ್ ಇರುತ್ತೆ, ನೋಡ್ಕೊಳ್ರು. ಈ ಒಂದು ಹಿಂದೆ ಒಂದು ಫ್ಲಾಟ್ ಬೋನ್ ಇರುತ್ತಲ್ವಾ, ಅದನ್ನ ಏನಂತ ಕರಿತೀವಿ? ಸ್ಕ್ಯಾಪ್ಯುಲಾ ಅಂತ ಕರಿತೀವಿ. ಫ್ಲಾಟ್ ಬೋನ್ ಏನಂತ ಕರಿತೀವಿ? ಸ್ಕ್ಯಾಪ್ಯುಲಾ ಅಂತ ಕರಿತೀವಿ. ಓಕೆನಾ? ಸ್ಕ್ಯಾಪ್ಯುಲಾ ಅರ್ಥ ಆಯ್ತು. ಈಗ ನೋಡಿ, ನೀವು ಒಂದು ಕಾಲರ್ ಬೋನ್ ಏನಿದೆ ಅಲ್ವಾ, ಈ ಕಾಲರ್ ಬೋನ್ ಮುಟ್ಕೊಂಡೋಗಿ ಮುಟ್ಕೊಂಡೋದ್ರೆ ಇಲ್ಲಿ ನಿಮ್ಗೆ ಒಂದು ಶಾರ್ಪ್ ಆಗಿ ಒಂದು ಕಾಣಿಸುತ್ತೆ. ಕಾಲರ್ ಬೋನ್ ನಮ್ಗೆಲ್ಲ ಕಾಣಿಸಲ್ಲ, ನಾವೆಲ್ಲ ದಪ್ಪ ಆಗ್ಬಿಟ್ಟಿದ್ವಿ, ರೈಟಾ? ತಿನ್ನಾಗಿರೋರಿಗೆ ನೀಟಾಗಿ ಕಾಣಿಸುತ್ತೆ. ಬ್ಯೂಟಿ ಬೋನ್ ಅಂತ ಕರೀತಾರೆ, ಏನು ಕ್ಲಾವಿಕಲ್. ಬಿಕಾಸ್ ವಿಮೆನ್ಸ್ ಅಲ್ಲೆಲ್ಲಾನು ಕೂಡ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟು ತಿನ್ನಾಗಿ ಪರ್ಫೆಕ್ಟ್ ಬಾಡಿ ಇದೆ ಅಂತ ಕನ್ಸಿಡರ್ ಮಾಡ್ತಾರೆ, ರೈಟಾ? ಎಲ್ರಿಗೂ ಗೊತ್ತಿರುತ್ತೆ. ಎಸ್, ಅಫ್ ಕೋರ್ಸ್. ಎಸ್, ಇವಾಗ ನಮಗೂ ಇಲ್ಲ ಬಿಡಿ, ನೋಡಕ್ ಹೋಗ್ರಿ. ಓಕೆ, ಸೊ ಇವಾಗ ನಿಮ್ಮಲ್ಲಿ ಏನಿರುತ್ತೆ ಅಲ್ವಾ, ಈ ಒಂದು ಏನಿರುತ್ತೆ? ಕ್ಲಾವಿಕಲ್ ಇರುತ್ತೆ, ಕಾಲರ್ ಬೋನ್ ಅಂತ ಕರಿತೀವಿ, ರೈಟಾ? ಕಾಲರ್ ಬೋನ್, ಕ್ಲಾವಿಕಲ್, ಬ್ಯೂಟಿ ಬೋನ್ ಇನ್ ಗರ್ಲ್ಸ್ ಅಂತ ಕರಿತೀವಿ. ಈ ಕ್ಲಾವಿಕಲ್ ನ ಮುಟ್ಕೊಂಡೋಗಿ ಇಲ್ಲಿ ಶಾರ್ಪ್ ಏನು ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತೆ. ಅದನ್ನ ನಾವು ಆಕ್ರೋಮಿಯನ್ ಪ್ರಾಸೆಸ್ ಅಂತ ಕರಿತೀವಿ. ಏನ್ ಹೇಳಿ ಕೊಟ್ಟಿದ್ದೀನಿ ನಾನು ಅಂತಂದ್ರೆ,
ಈ ಒಂದು ಪೆಕ್ಟೋರಿಯಲ್ ಗಡಲಲ್ಲಿ 2 ಬೋನ್ಸ್ ಬರುತ್ತಪ್ಪ. ಒಂದು ಬಂದ್ಬಿಟ್ಟು ಕ್ಲಾವಿಕಲ್ ಅಂತ, ಇನ್ನೊಂದು ಬಂದ್ಬಿಟ್ಟು ಸ್ಕ್ಯಾಪ್ಯುಲಾ ಅಂತ. ಓಕೆ, ಇವಾಗ ಒಂದು ಕ್ಲಾವಿಕಲ್ ಮತ್ತೆ ಸ್ಕ್ಯಾಪ್ಯುಲಾ ಎರಡು ಕೂಡ ಅಟ್ಯಾಚ್ ಆಗಬೇಕಲ್ಲ, ಎಲ್ಲಿ ಅಟ್ಯಾಚ್ ಆಗುತ್ತೆ? ಈ ಶಾರ್ಪ್ ಪಾಯಿಂಟ್ ಅಲ್ಲಿ ಅಟ್ಯಾಚ್ ಆಗುತ್ತೆ. ಅದನ್ನ ನಾವು ಆಕ್ರೋಮಿಯನ್ ಪ್ರಾಸೆಸ್ ಅಂತ ಕರಿತೀವಿ. ಇಲ್ಲಿ ಸ್ಕ್ಯಾಪ್ಯುಲಾ ಇದೆ, ಇಲ್ಲಿ ಮುಂದೆ ಕ್ಲಾವಿಕಲ್ ಇದೆ, ಎರಡು ಹೋಗಿ ಅಟ್ಯಾಚ್ ಆಗ್ತವೆ. ಇಲ್ಲಿ ಒಂದು ಶಾರ್ಪ್ ಪಾಯಿಂಟ್, ದಟ್ ಇಸ್ ಆಕ್ರೋಮಿಯನ್ ಪ್ರಾಸೆಸ್. ಈಗ ಏನ್ ಮಾಡ್ಬೇಕು ನಾನು? ಎಸ್, ಬರ್ಬಿಡೋಣ. ಪೆಕ್ಟೋರಿಯಲ್ ಗಡಲಲ್ಲಿ ಒಂದು ಫಸ್ಟ್ ಸ್ಕ್ಯಾಪ್ಯುಲಾ ಮತ್ತೆ ಕ್ಲಾವಿಕಲ್ಲು ಎರಡು ಕೂಡ ಅಟ್ಯಾಚ್ ಆಗ್ತವೆ ಅಟ್ ಆಕ್ರೋಮಿಯನ್ ಪ್ರಾಸೆಸ್ ಅಥವಾ ಆಕ್ರೋಮಿಯನ್ ಕ್ಯಾವಿಟಿ. ಇದೇನು ಶಾರ್ಪ್ ಪಾಯಿಂಟ್ ಆಗಿರುತ್ತೆ. ಈಗ ನೋಡಿ, ವಾಟ್ ಏನಿಲ್ಲ. ಈಗ ಈ ಹ್ಯೂಮರಸ್ ಬೋನ್ ಏನ್ ಮಾಡ್ಬೇಕು? ಈ ಒಂದು ಸ್ಕ್ಯಾಪ್ಯುಲಾಗೆ ಕ್ಲಾವಿಕಲ್ ಎರಡಿಗೂ ಕೂಡ ಅಟ್ಯಾಚ್ ಕೊಡ್ಬೇಕಾ? ಎಸ್, ಅಟ್ಯಾಚ್ ಕೊಡ್ಬೇಕು ಅಂತಂದ್ರೆ ಇಲ್ಲೊಂದು ಕ್ಯಾವಿಟಿ ಇರ್ಬೇಕಾ? ಎಸ್, ನಾನು ಏನ್ ಹೇಳ್ತಾ ಇದ್ದೀನಿ, ಈ ಕೈ ಇದೆ, ಇದನ್ನ ನಾನು ಇಲ್ಲಿ ಅಟ್ಯಾಚ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡಿ ಕ್ಯಾವಿಟಿ ಇರ್ಬೇಕಾ? ಕ್ಯಾವಿಟಿ ಫಾರ್ಮೇಶನ್ ಆಗುತ್ತೆ. ದಾಟ್ ಕ್ಯಾವಿಟಿ ಇಸ್ ನೋನ್ ಆಸ್ ಗ್ಲೀನಾಯ್ಡ್ ಕ್ಯಾವಿಟಿ. ಚೆನ್ನಾಗಿ ನೆನಪು ಇಟ್ಕೊಳ್ಳಿ, ಯಾವ ಕ್ಯಾವಿಟಿರೋ? ಗ್ಲೀನಾಯ್ಡ್ ಕ್ಯಾವಿಟಿ. ಇಲ್ಲಿಗೆ ಏನಾಗುತ್ತೆ? ಹ್ಯೂಮರಸ್ ಬೋನ್ ಬಂದ್ಬಿಟ್ಟು ಅಟ್ಯಾಚ್ ಆಗುತ್ತೆ. ಹಾಗಾದ್ರೆ ಕ್ಲಾವಿಕಲ್ಲು ಸ್ಕ್ಯಾಪ್ಯುಲಾ ಎರಡು ಬೋನ್ಸ್ ಬರ್ತವೆ ಪೆಕ್ಟೋರಿಯಲ್ ಗಡಲಲ್ಲಿ. ಈ ಕಡೆ ಒಂದು ಸ್ಕ್ಯಾಪ್ಯುಲಾ, ಇಲ್ಲೊಂದು ಕ್ಲಾವಿಕಲ್ಲು, ಇಲ್ಲೊಂದು ಸ್ಕ್ಯಾಪ್ಯುಲಾ, ಕ್ಲಾವಿಕಲ್ಲು, ಟೋಟಲ್ 4 ಬೋನ್ಸ್ ಆಯ್ತು ಪೆಕ್ಟೋರಿಯಲ್ ಗಡಲ್ದು. ಓಕೆ, ಅದರಲ್ಲಿ ಕ್ಲಾವಿಕಲ್ ಹೋಗಿ ಸ್ಕ್ಯಾಪ್ಯುಲಾ ಅಟ್ಯಾಚ್ ಆಗುತ್ತೆ, ಆಕ್ರೋಮಿಯನ್ ಕ್ಯಾವಿಟಿ. ಅದೇ ಹ್ಯೂಮರಸ್ ಬಂದ್ಬಿಟ್ಟು ಸ್ಕ್ಯಾಪ್ಯುಲಾ ಹತ್ರ ಅಟ್ಯಾಚ್ ಆಗುತ್ತೆ, ಗ್ಲೀನಾಯ್ಡ್ ಕ್ಯಾವಿಟಿ. ಮುಗಿತಾ? ಎಸ್. ಹಾಗಾದ್ರೆ ಪೆಲ್ವಿಕ್ ಗಡಲ್ಗೆ ಬರೋಣ. ಹೌದು, ಪೆಲ್ವಿಕ್ ಗಡಲಲ್ಲಿ 2 ಬೋನ್ಸ್ ಬರ್ತವೆ. ಪೆಲ್ವಿಕ್ ಗಡಲ್ 2 ಬೋನ್ಸ್ ಬರ್ತವೆ. 2 ಬೋನ್ಸ್ ನಾವು ಕಾಕ್ಸಲ್ ಬೋನ್ಸ್ ಅಂತ ಕರಿತೀವಿ. ಓಕೆ, ಸೊ ಈಚ್ ಆಫ್ ದ ಕಾಕ್ಸಲ್ ಬೋನ್ ಏನಿದೆ, ಆ ಒಂದು ಕಾಕ್ಸಲ್ ಬೋನ್ 2 ಬೋನ್ಸ್ ಸೇರಿ ಕಾಕ್ಸಲ್ ಬೋನ್ ಅಂತ ಕರಿತೀವಿ. ಅದರಲ್ಲಿ 3 ತರದ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಬೋನ್ಸ್ ಇಂದ ಆಗಿರುತ್ತೆ, ಬಟ್ ಕನ್ಸಿಡರ್ಡ್ ಆಸ್ ಅ 2 ಬೋನ್ಸ್ ಇಟ್ ಸೆಲ್ಫ್. ಓಕೆನಾ? ಸೊ ಹಾಗಾದ್ರೆ ಯಾವ ಬೋನ್ಸ್ ಇರುತ್ತೆ ಗೊತ್ತಾ? ಒಂದು ಪೆಕ್ಟೋರಿಯಲ್ ಗಡಲ್ ಅಂದ್ರೆ ಇವಾಗ ಇದನ್ನ ತಗೊಂಡೋಗ್ಬಿಟ್ಟು ನಾನು ಇಲ್ಲಿ ಜಾಯಿನ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲೆಲ್ಲ ಏನಿರ್ಬೇಕು? ಬೋನ್ಸ್ ಇರ್ಬೇಕು, ರೈಟಾ? ಬೋನ್ಸ್ ಇರ್ಬೇಕು. ಆ ಬೋನ್ಸ್ ನಾವು ಇವಾಗ ನೋಡೋಣ. ಫಸ್ಟ್ ಯಾವ್ಯಾವ ಬೋನ್ಸ್ ಗೊತ್ತಾ? ಹೀಲಿಯಂ, ಇಸ್ಚಿಯಂ, ಪ್ಯೂಬಿಸ್. ವೆರಿ ಗುಡ್, ಮುಗೀತು. ಓಕೆ, ನಂಗೆ ಡಯಾಗ್ರಾಮ್ ಮರ್ತೇ ಹೋಗ್ತೀನಿ ನಾನು ಬರಿಬೇಕಾದ್ರೆ ಎಲ್ಲ ಕೂಡ. ಐ ಡೋಂಟ್ ನೋ ವೈ, ಬಟ್ ರಿವೈಸ್ ಮಾಡಿದಷ್ಟು ಕೂಡ ನಾನು ಈ ಪೆಲ್ವಿಕ್ ಗಡಲ್ದು ಡಯಾಗ್ರಾಮ್ ಮರಿತೀನಿ. ಓಕೆ, ಇದು ಹೀಲಿಯಂ ಕಂಡು, ಆಮೇಲೆ ಇದು ಪ್ಯೂಬಿಸ್, ಆಮೇಲೆ ಇದು ಇಸ್ಚಿಯಂ. ನಿಮ್ಮ ಪೆಲ್ವಿಕ್ ಪಾರ್ಟ್ ಏನಿರುತ್ತೆ ಅಲ್ಲಿ ಈ ತರ 3 ಬೋನ್ಸ್ ಇರ್ತವೆ. ಅದರಲ್ಲಿ ಇದು ಬಂದ್ಬಿಟ್ಟು ಪ್ಯೂಬಿಸ್. ಈ ಪ್ಯೂಬಿಸ್ 2 ಪ್ಯೂಬಿಸ್ ಬಂದ್ಬಿಟ್ಟು ಒಂದು ಕಾರ್ಟಿಲೇಜಿನಸ್ ಜಾಯಿಂಟ್ ಇಂದ ಇಲ್ಲಿ ಜಾಯಿನ್ ಆಗುತ್ತೆ. ಆ ಒಂದು ಜಾಯಿನ್ ನಾವು ಪ್ಯೂಬಿಕ್ ಸಿಂಫೈಸಿಸ್ ಅಂತ ಕರಿತೀವಿ. ಸಿಂಫೈಸಿಸ್ ಅಂದ್ರೆ ಜಾಯಿನ್ ಆಗೋದು, ಪ್ಯೂಬಿಕ್ ಹತ್ರ ಆಗ್ತಿರೋದ್ರಿಂದ ಪ್ಯೂಬಿಕ್ ಸಿಂಫೈಸಿಸ್ ಅಂತ ಕರಿತೀವಿ. ಈಗ ನೋಡಿ, ನಾನು ಅಲ್ಲಿ ಹೇಳಿದೆ ಏನು, ಈ ಒಂದು ಏನು ಕ್ಲಾವಿಕಲ್ ಮತ್ತೆ ಸ್ಕ್ಯಾಪ್ಯುಲಾ ಎರಡು ಕೂಡ ಜಾಯಿನ್ ಆಗುತ್ತೆ ಆಕ್ರೋಮಿಯನ್ ಪ್ರೊಸೆಸ್ ಅಂತ, ಆಕ್ರೋಮಿಯನ್ ಕ್ಯಾವಿಟಿ ಹತ್ರ. ಅದೇ ತರ ಈ 3 ಬೋನ್ಸ್ ಕೂಡ ಇಲ್ಲಿ ನೋಡಿ ಜಾಯಿನ್ ಆಗಿದ್ಯಾ? ಈ 3 ಬೋನ್ಸ್ ಜಾಯಿನ್ ಆಗ್ತಿರೋ ಕ್ಯಾವಿಟಿನ ನಾವು ಅಸಿಟಾಬ್ಯುಲಮ್ ಅಂತ ಕರಿತೀವಿ. ಅಲ್ಲಿ ಆಕ್ರೋಮಿಯನ್ ಆದ, ಇಲ್ಲಿ ಅಸಿಟಾಬ್ಯುಲಮ್. ಇಲ್ಲಿ ಏನಾಗುತ್ತೆ? ಫೆಮ್ಯೂರ್ ಬಂದ್ಬಿಟ್ಟು ಜಾಯಿನ್ ಆಗುತ್ತೆ ಅಸಿಟಾಬ್ಯುಲಮ್ ಅಂತ. ಹಾಗಾದ್ರೆ ಮತ್ತೆ ಇನ್ನೊಂದ್ಸಲ ರಿವೈಸ್ ಮಾಡ್ಬಿಟ್ಟು ನಮ್ಗೆ ಕಂಪ್ಲೀಟ್ ಆಗುತ್ತೆ ನೋಡ್ಕೊಳ್ಳಿ. ಪೆಕ್ಟೋರಿಯಲ್ ಗಡಲ್, ಕ್ಲಾವಿಕಲ್ ಬರುತ್ತೆ, ಕಾಲರ್ ಬೋನು, ಆಮೇಲೆ ಸ್ಕ್ಯಾಪ್ಯುಲಾ ಬರುತ್ತೆ. ಕ್ಲಾವಿಕಲ್ ಸ್ಕ್ಯಾಪ್ಯುಲಾ ಜಾಯಿನ್ ಆಗುತ್ತೆ ಆಕ್ರೋಮಿಯನ್ ಪ್ರೊಸೆಸ್ ಹತ್ರ, ಆಕ್ರೋಮಿಯನ್ ಕ್ಯಾವಿಟಿ ಹತ್ರ. ಆಮೇಲೆ ಹ್ಯೂಮರಸ್ ಹೋಗ್ಬಿಟ್ಟು ಅಲ್ಲಿ ಎಲ್ಲಿ ಕ್ಲಾವಿಕಲ್ಗೆ ಜಾಯಿನ್ ಆಗುತ್ತೆ ಅಟ್ ಗ್ಲೀನಾಯ್ಡ್ ಕ್ಯಾವಿಟಿ. ಮುಗೀತು. ಹಾಗಾದ್ರೆ ಪೆಲ್ವಿಕ್ ಗಡಲ್ ಅಂತ ಬಂದಾಗ ಅಲ್ಲಿ 2 ಬೋನ್ಸ್ ಬರುತ್ತೆ, ಕಾಕ್ಸಲ್ ಬೋನ್ಸ್ ಅಂತ ಕರಿತೀವಿ. ಈಚ್ ಆಫ್ ದ ಕಾಕ್ಸಲ್ ಬೋನು 3 ತರದ ಒಂದು ಬೋನ್ಸ್ ಇಂದ ಆಗಿರುತ್ತೆ. ಬಟ್ ಅದು ಜಾಯಿಂಟ್ಸ್ ಆಕ್ಚುಲಿ ಓಕೆ, ದೇ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಅ ಬೋನ್ಸ್. ಬೋನ್ಸ್ ಇಂದ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 12 ಬೋನ್ಸ್, ಸಾರಿ 6 ಬೋನ್ಸ್ ಆಗ್ಬಿಡೋದು, 2 ಬೋನ್ಸ್ ಮಾತ್ರ. ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಇಂದ ಆಗಿರುತ್ತೆ. ಒಂದು ಬಂದ್ಬಿಟ್ಟು ಯಾವ್ದು? ಹೀಲಿಯಂ, ಇಸ್ಚಿಯಂ, ಪ್ಯೂಬಿಸ್ ಅಂತ. ಫಸ್ಟ್ ಹೀಲಿಯಮ್, ಆಮೇಲೆ ಇಲ್ಲಿ ರಿಂಗ್ ತರ ಬರುತ್ತೆ ಏನು ಇಸ್ಚಿಯಮ್, ಆಮೇಲೆ ಮಧ್ಯ ಬರೋದು ಪ್ಯೂಬಿಸ್. ಪ್ಯೂಬಿಸ್ ಏನಾಗುತ್ತೆ? ಜಾಯಿನ್ ಆಗುತ್ತೆ ಬೈ ಕಾರ್ಟಿಲೇಜಿನಸ್ ಜಾಯಿಂಟ್, ಪ್ಯೂಬಿಕ್ ಸಿಂಫೈಸಿಸ್. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಹೇಗೆ ಅಲ್ಲಿ ಇವೆರಡು ಕೂಡ ಜಾಯಿನ್ ಆಗಿ ಆಕ್ರೋಮಿಯನ್ ಪ್ರೊಸೆಸ್ ಅಂತ ಕರಿದ್ವು, ಅದೇ ತರ ಈ 3 ಬೋನ್ಸ್ ಜಾಯಿನ್ ಆಗುತ್ತವೆ, ಅದನ್ನ ಅಸಿಟಾಬ್ಯುಲಮ್ ಅಂತ ಕರಿತೀವಿ. ಅಲ್ಲಿ ಹೇಗೆ ಗ್ಲಿನಾಯ್ಡ್ ಕ್ಯಾವಿಟಿ ಹತ್ರ ಬಂದ್ಬಿಟ್ಟು ಈ ಒಂದು ಹ್ಯೂಮರಸ್ ಬಂದು ಜಾಯಿನ್ ಆಯ್ತು, ಅದೇ ತರ ಅಸಿಟಾಬ್ಯುಲಮ್ ಹತ್ರ ಏನಾಗುತ್ತೆ? ಈ ಒಂದು ಫೆಮ್ಯೂರ್ ಟೈಪ್ ಬಂದ್ಬಿಟ್ಟು ಜಾಯಿನ್ ಆಗುತ್ತೆ. ಇನ್ನೊಂದು ಪಾಯಿಂಟ್ ಬಿಟ್ಟಿದೀವಿ ನೋಡಿ, ಏನಂತ ಹೇಳಿ ನೋಡೋಣ. ಜಾಯಿಂಟ್ಸ್ ಬಗ್ಗೆ. ಟೈಪ್ಸ್ ಆಫ್ ಜಾಯಿಂಟ್ಸ್ ನೋಡೋಣ ನೋಡಿ ಬೇಗ. ಫಸ್ಟ್ ಬಂದ್ಬಿಟ್ಟು ಫೈಬ್ರಸ್ ಜಾಯಿಂಟ್ಸ್ ಅಂತ ಟೈಪ್ಸ್ ಆಫ್ ಜಾಯಿಂಟ್ಸ್ ಅಲ್ಲಿ. ಸೆಕೆಂಡ್ ಬಂದ್ಬಿಟ್ಟು ಕಾರ್ಟಿಲೇಜಿನಸ್ ಜಾಯಿಂಟ್ಸ್ ಅಂತ.
ಥರ್ಡ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸಿನೋವಿಯಲ್ ಜಾಯಿಂಟ್ಸ್ ಅಂತ. ನೋಟ್ಸ್ ಪ್ರೊವೈಡ್ ಮಾಡ್ತೀನಿ, ಓಕೆ, ಡೋಂಟ್ ವರಿ. ಸೊ ಆಮೇಲೆ ಬೋರ್ಡ್ ಮೇಲೆ ಏನಪ್ಪ ಗಿಚ್ತಾ ಇದ್ದಾರೆ, ನೋ ಟೆನ್ಷನ್. ಓಕೆ, ಫೈಬ್ರಸ್ ಜಾಯಿಂಟ್ಸ್ ಫೈಬರ್ಸ್ ಇಂದ ಆಗಿರುತ್ತೆ. ಯಾವುದೇ ರೀತಿ ಲೀಕ್ ಆಗಕ್ ಬಿಡಲ್ಲ, ಚೆನ್ನಾಗಿ ಟೈಟ್ ಆಗಿ ಹೊಲ್ದಿರೋ ತರ ಇರುತ್ತೆ. ಓಕೆ, ಎಲ್ಲಿ ಅದು ನಮ್ಮ ಒಂದು ಬ್ರೈನ್ ಬಾಕ್ಸ್ ಬೇಕಾಗುತ್ತಾ? ಹಾಗಾಗಿ ಕ್ರೇನಿಯಲ್ ಬೋನ್ಸ್ ಏನು ಸೂಚರ್ಸ್ ಇರುತ್ತೆ, ದೇ ಆರ್ ಮೇಡ್ ಅಪ್ ಆಫ್ ಸೂಚರ್ಸ್ ಆಫ್ ದ ಕ್ರೇನಿಯಲ್ ಬೋನ್ಸ್ ಏನಾಗಿರುತ್ತೆ, ಫೈಬ್ರಸ್ ಜಾಯಿಂಟ್ಸ್ ಇರ್ತವೆ. ಇಲ್ಲ ಕಾರ್ಟಿಲೇಜ್ನೆಸ್ ಅಂದ್ರೆ ಕಾರ್ಟಿಲೇಜ್ ಏನ್ ಮಾಡುತ್ತೆ, ಜಾಯಿಂಟ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಒಂದು ನಾನು ಹೇಳಿದೆ ಕೋಸ್ಟಲ್ ಕಾರ್ಟಿಲೇಜ್. ಎಲ್ಲಿ ಕೋಸ್ಟಲ್ ಕಾರ್ಟಿಲೇಜ್ ಯೂಸ್ ಮಾಡಿದೆ, ರಿಬ್ಸ್ ಮತ್ತೆ ಸ್ಟರ್ನಮ್ ಹತ್ರ. ಮತ್ತೆ ಇನ್ನೊಂದು ಹೇಳಿದೆ ಪ್ಯೂಬಿಕ್ ಸಿಂಫೈಸಿಸ್ ಇಸ್ ಅ ಕಾರ್ಟಿಲೇಜಿನಸ್ ಜಾಯಿಂಟ್ಸ್ ಅಂತ, ಪ್ಯೂಬಿಸ್ ನ ಜಾಯಿನ್ ಮಾಡುತ್ತೆ. ಇನ್ನೊಂದು ನಾನು ಹೇಳಿಲ್ಲ, ಈ ಒಂದು ವರ್ಟಿಬ್ರೆಗಳು ಏನಿರ್ತಾವಲ್ಲ, ಆ ವರ್ಟಿಬ್ರೆ ಮಧ್ಯನೂ ಕೂಡ ಜಾಯಿಂಟ್ ಇರ್ಬೇಕಾ, ಆ ಜಾಯಿಂಟ್ ಕೂಡ ಕಾರ್ಟಿಲೇಜ್ ಆಗಿರುತ್ತೆ. ಹಾಗಾಗಿ ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಅಲ್ಲಿ ವರ್ಟಿಬ್ರಲ್ ಡಿಸ್ಕು. ಹಾಗಾದ್ರೆ ಸಿನೋವಿಯಲ್ ಜಾಯಿಂಟ್ ಅಂದ್ರೆ ಏನ್ ಗೊತ್ತಾ, ಕಾರ್ಟಿಲೇಜಿನಸ್ ಜಾಯಿಂಟ್ಸ್ ಅಲ್ಲಿ ಸ್ಲೈಟ್ಲಿ ಮೂವೇಬಲ್ ಆಗಿರುತ್ತೆ, ಸುಮ್ನೆ ಮೂವ್ಮೆಂಟ್ ತೋರಿಸುತ್ತೆ ಸ್ವಲ್ಪ. ಆದ್ರೆ ಇವ್ರ ಫೈಬ್ರಸ್ ಜಾಯಿಂಟ್ಸ್ ಮೂವ್ಮೆಂಟೇ ಆಗಲ್ಲ. ಕ್ರೇನಿಯಲ್ ಇವೇನೋ ಮೂವ್ಮೆಂಟ್ ಆಗುತ್ತಾ, ನೋ, ನೆವರ್. ಓಕೆ, ಆಮೇಲೆ ಇವಾಗ ಸಿನೋವಿಯಲ್ ಜಾಯಿಂಟ್ಸ್ ಅಂತ ಬಂದಾಗ ಮ್ಯಾಕ್ಸಿಮಮ್ ಮೂವ್ಮೆಂಟ್ ಅದೇ ತೋರಿಸೋದು. ಕೈಗಳನ್ನ ಹಿಂಗ್ ತಿರುವಿ, ಕಾಲುಗಳನ್ನ ತಿರುವಿ ಎಲ್ಲ ತಿರುಗ್ತೀರಾ ಅಲ್ವಾ ನೀವು, ಸೊ ಅವೆಲ್ಲ ಏನಾಗಿರ್ತವೆ ನಿಮ್ಗೆ ಸಿನೋವಿಯಲ್ ಜಾಯಿಂಟ್ಸ್. ಏನಾಗಿರುತ್ತೆ ಅಂದ್ರೆ, ಇಲ್ಲೊಂದು ಬೋನ್ ಇದೆ ಅನ್ಕೊಳ್ಳಿ, ಇಲ್ಲೊಂದು ಬೋನ್ ಇದೆ ಅನ್ಕೊಳ್ಳಿ, ಎರಡು ಬೋನ್ಸ್ ಮಧ್ಯೆ ಏನಾಗಬೇಕು, ಜಾಯಿಂಟ್ ಆಗಬೇಕಪ್ಪ. ಈ ಬೋನ್ಸ್ ಸುತ್ತಲೂ ಕಾರ್ಟಿಲೇಜ್ ಇರುತ್ತೆ, ಓಕೆನಾ. ಬೋನ್ಸ್ ಎಂಡ್ಸ್ ಅಲ್ಲಿ ಎಲ್ಲಾನು ಕಾರ್ಟಿಲೇಜ್ ಇರುತ್ತೆ. ನಾವು ಅದನ್ನ ಟಿಶ್ಯೂ ಚಾಪ್ಟರ್ ಅಲ್ಲೇ ಓದಿರ್ತೀವಿ. ಲಾಂಗ್ ಬೋನ್ಸ್ ಎಂಡ್ಸ್ ಅಲ್ಲಿ ಕಾರ್ಟಿಲೇಜ್ ಪ್ರೆಸೆಂಟ್ ಇರುತ್ತೆ. ಈಗ ಇದ್ರ ಸುತ್ತ ಒಂದು ಸಿನೋವಿಯಲ್ ಮೆಂಬ್ರೇನ್ ಅಂತ ಇರುತ್ತೆ. ಆ ಸಿನೋವಿಯಲ್ ಮೆಂಬ್ರೇನ್ ಇದರೊಳಗಡೆ ಸಿನೋವಿಯಲ್ ಫ್ಲೂಯಿಡ್ ನ ಫಾರ್ಮೇಶನ್ ಮಾಡಿ ಜಾಯಿಂಟ್ ಮಾಡುತ್ತೆ. ಹಾಗೆ ಇವೆರಡರ ಮಧ್ಯೆ ಸಿನೋವಿಯಲ್ ಫ್ಲೂಯಿಡ್ ಇರೋದ್ರಿಂದ ಬೋನ್ಸ್ ಟಚ್ ಆದ್ರೆ ಎಷ್ಟು ನೋವಾಗುತ್ತೆ ಅಲ್ವಾ, ಆದ್ರೆ ನೋವಾಗಲ್ಲ. ಬಿಕಾಸ್ ಯಾಕೆ, ಸಿನೋವಿಯಲ್ ಫ್ಲೂಯಿಡ್ ಫ್ರಿಕ್ಷನ್ ನ ತಡೆಯುತ್ತೆ. ಮುಗಿತಾ? ಹಾಗಾದ್ರೆ ಸಿನೋವಿಯಲ್ ಜಾಯಿಂಟ್ಸ್ ಟೈಪ್ಸ್ ನೋಡ್ಬಿಟ್ರೆ ಮುಗ್ದೇ ಹೋಯ್ತು. ಸಿನೋವಿಯಲ್ ಜಾಯಿಂಟ್ಸ್ ಟೈಪ್ಸ್ ನ ಯಾವ ತರ ನೋಡ್ಬೇಕು ಅಂತಂದ್ರೆ, ಕೈಯಲ್ಲಿರ್ತಕ್ಕಂಥ ಬೋನ್ಸ್ ನ ಕನ್ಸಿಡರ್ ಮಾಡ್ಕೊಂಡು ಹೋಗ್ಬಿಟ್ರೆ ಮುಗೀತು. ಈಗ ನೋಡಿ, ಇಲ್ಲೊಂದು ಈ ತರ ಕನ್ಸಿಡರ್ ಮಾಡ್ಕೊಳ್ಳಿ ಸುಮ್ಮನೆ. ಸ್ಕ್ಯಾಪ್ಯುಲಾ ಇದು, ಓಕೆ. ಇಲ್ಲಿ ಒಂದು ಯುಮರಸ್ ಜಾಯಿನ್ ಆಗುತ್ತೆ, ಓಕೆ. ಯುಮರಸ್ಗೆ ರೇಡಿಯಸ್ ಇದೆ, ಅಲ್ನಾ ಇದೆ, ಆಮೇಲೆ ಎಲ್ಲಾನು ಕಾರ್ಪೆಲ್ಸ್ ಇರ್ತವೆ 8, ಆಮೇಲೆ ಮೆಟಾಕಾರ್ಪೆಲ್ಸ್ 5, ಆಮೇಲೆ ಟಾರ್ಸೆಲ್ಸ್ ಇಲ್ಲಿ ಮಾತ್ರ 90 ಮಾತ್ರ, ರೇಡಿಯಸ್ ಹತ್ರ ಮಾತ್ರ 90 ಮಾತ್ರ 2, ಇನ್ನು ಮಿಕ್ಕಿದಲ್ಲೆಲ್ಲ 3 ರೈಟಾ. ಹಾಗಾದ್ರೆ ಈಗ ನೋಡ್ಕೊಳ್ಳಿ, ಸ್ಕ್ಯಾಪ್ಯುಲಾ ಮತ್ತೆ ಇಲ್ಲಿ ಗ್ಲೀನಾಯ್ಡ್ ಕ್ಯಾವಿಟಿ ಇರುತ್ತಾ, ಇಲ್ಲಿ ನೋಡಿ ಯುಮರಸ್ ಹೋಗಿ ಜಾಯಿನ್ ಆಗಬೇಕಲ್ಲ, ಈ ಒಂದು ಜಾಯಿಂಟ್ ಏನಂತ ಕರಿತೀವಿ ನಾವು, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್. ಓಕೆ, ಇದು ಒಂದು. ಸೆಕೆಂಡ್, ಇವಾಗ ನೋಡಿ ಯುಮರಸ್ ಮತ್ತೆ ದಿಸ್ ಈ ಒಂದು ರೇಡಿಯಸ್ ಮತ್ತೆ ಅಲ್ನಾ ಏನಿದೆ ಇಲ್ಲಿ ಜಾಯಿಂಟ್ ಆಗುತ್ತಲ್ಲ, ಈ ಒಂದು ಜಾಯಿಂಟ್ ನಾವು ಹಿಂಜ್ ಜಾಯಿಂಟ್ ಅಂತ ಕರಿತೀವಿ. ಓಕೆ, ಇವಾಗ ರೇಡಿಯಸ್ ಮತ್ತೆ ಅಲ್ನಾ ಮಧ್ಯೆ ಜಾಯಿಂಟ್ಸ್ ಇರ್ತವ, ಈ ಜಾಯಿಂಟ್ ನಾವು ಪಿವೋಟ್ ಜಾಯಿಂಟ್ ಅಂತ ಕರಿತೀವಿ. ಈಗ ಕಾರ್ಪೆಲ್ಸ್ ಮಧ್ಯೆ ಜಾಯಿಂಟ್ಸ್ ಇರ್ತವ, ಇದನ್ನ ನಾವು ಸ್ಲೈಡಿಂಗ್ ಮತ್ತೆ ಗ್ಲೈಡಿಂಗ್ ಜಾಯಿಂಟ್ ಅಂಡ್ ಗ್ಲೈಡಿಂಗ್ ಜಾಯಿಂಟ್. ಈಗ ನೋಡಿ, ಮೆಟಾಕಾರ್ಪಲ್ ಇದೆ, ಮೆಟಾಕಾರ್ಪಲ್ ಆಫ್ ತಂಬುದು ಮೆಟಾಕಾರ್ಪಲ್, ಮತ್ತೆ ಈ ಒಂದು ಫೆಲಾಂಜಸ್ ಮಧ್ಯೆ ಒಂದು ಜಾಯಿಂಟ್ ಇರುತ್ತಲ್ವಾ, ಈ ಒಂದು ಜಾಯಿಂಟ್ ಏನಂತ ಕರಿತೀವಿ, ಇದನ್ನ ನಾವು ಸ್ಯಾಡಲ್ ಜಾಯಿಂಟ್ ಅಂತ ಕರಿತೀವಿ. ಈಗ ನೋಡಿ, ಎಲ್ಲ ಒಂದು ಮೆಟಾಕಾರ್ಪಲ್ ಮತ್ತೆ ಫೆಲಾಂಜಸ್ ಮತ್ತೆ ಈ ಜಾಯಿಂಟ್ಸ್ ಏನಿದೆಯಲ್ಲ, ಈ ಒಂದು ಜಾಯಿಂಟ್ಸ್ ಏನಂತ ಕರಿತೀವಿ, ಕಾಂಡೈಲಿಕ್ ಜಾಯಿಂಟ್. ಹಾಗಾದ್ರೆ ಈಗ ನೋಡ್ಕೊಂಡ್ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಯಾವ ತರ ಅಂತ. ಇದು ಇದೆ, ಇದು ಎಂಡ್ ಯಾವ ತರ ಇರುತ್ತೆ, ಬಾಲ್ ತರ ಇರುತ್ತೆ. ಈ ಕ್ಯಾವಿಟಿ ಯಾವ ತರ ಇರುತ್ತೆ, ಸಾಕೆಟ್ ತರ ಇರುತ್ತೆ. ಬಾಲ್ ಆಗ್ಬಿಟ್ಟು ಸಾಕೆಟ್ ಅಲ್ಲಿ ತುಳ್ಕೊಳ್ತು, ರೈಟಾ. ಸೊ ದಿಸ್ ಇಸ್ ಅ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್. ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಸಾಕೆಟ್ ಇರುತ್ತೆ, ಅದಕ್ಕೆ ಹೋಗಿ ಬಾಲ್ ಸೇರ್ಕೊಳ್ಳುತ್ತೆ, ದಟ್ ಇಸ್ ಅ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್. ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಇರೋದ್ರಿಂದ ನೀವು ಯಾವ ಕಡೆ ಬೇಕಾದ್ರೂ ಇದನ್ನ ಏನ್ ಮಾಡ್ಬೋದು, ತಿರುಗಬಹುದು, ರೈಟಾ. ಯಾವ ಕಡೆ ಬೇಕಾದ್ರೂ ನೀವು ಮೂವ್ಮೆಂಟ್ ಇನ್ ಆಲ್ ಡೈರೆಕ್ಷನ್, ಮೂವ್ಮೆಂಟ್ ಇನ್ ಆಲ್ ಡೈರೆಕ್ಷನ್, ಎಲ್ಲಾ ಡೈರೆಕ್ಷನ್ ಅಲ್ಲೂ ಕೂಡ ಮೂವ್ಮೆಂಟ್ ಆಗುತ್ತೆ, ದಟ್ ಇಸ್ ದ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್. ಮುಗಿತಾ? ನೀಡ್ಬೇಕು ನಂಗೆ. ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂದ್ರೆ ಏನಾಗಿರುತ್ತೆ, ಈ ತರ ಎಲ್ಲ ಇದರಲ್ಲೂ ಆಗುತ್ತೆ. ಎಲ್ಲೆಲ್ಲಿ ಇರುತ್ತೆ, ಒಂದು ನೋಡಿ, ಒಂದು ಯುಮರಸ್ ಮತ್ತೆ ಗ್ಲೀನಾಯ್ಡ್ ಕ್ಯಾವಿಟಿ, ಇದನ್ನ ಏನಂತ ಕರಿತೀವೋ ಶೋಲ್ಡರ್, ಹಾಗಾಗಿ ಇದು ಶೋಲ್ಡರ್ ಜಾಯಿಂಟ್ಸ್ ಅಲ್ಲಿ ಇರುತ್ತೆ. ಮತ್ತೆ ನೀವು ಇದನ್ನ ಕೈಯಿಂದ ಕಾಲಿಗೆ ಕಂಪೇರ್ ಮಾಡ್ಕೊಳ್ಳಿ, ಫೆಮ್ಯೂರ್ ಮಾಡ್ಬಿಟ್ಟೆ ಮತ್ತೆ ಅಸಿಟಾಬಿಲಮ್ ಜಾಯಿನ್ ಆಗಿದ್ಯಾ, ಇದನ್ನ ಏನಂತ ಕರಿತೀವಿ, ಪಾರ್ಟ್ ನ ಹಿಪ್ ಅಂತ ಕರಿತೀವಿ, ಹಿಪ್ ಜಾಯಿಂಟ್. ಆಮೇಲೆ ಇವಾಗ ಈ ಒಂದು ಏನು, this humerus
ಜಾಯಿಂಟ್ಸ್ ಟು ದಿಸ್. ಸೊ ಈ ಒಂದು ಜಾಯಿಂಟ್ ಅಂತ ಕರಿತೀವಿ ಹಿಂಜ್ ಜಾಯಿಂಟ್. ಹಾಗಾದ್ರೆ ಇದೇನು ಇದು ಹಿಂಜ್ ಜಾಯಿಂಟ್ ಎಲ್ಲಿ ಕಾಣಿಸ್ಕೊಳ್ಳುತ್ತೆ, ಒಂದು ರೇಡಿಯಸ್ ಮತ್ತೆ ಅಲ್ನ ಜಾಯಿಂಟ್ಸ್ ಟು ದ ಹ್ಯೂಮರಸ್. ಇದನ್ನೇನಂತ ಕರಿತೀವಿ, ಹೆಲ್ಬೋ ಜಾಯಿಂಟ್. ಮತ್ತೆ ಕಾಲಕ್ಕೆ ಕಂಪೇರ್ ಮಾಡೋದ್ರೆ ಕಾಲ್ಗೆ ನೀ ಅಂತ ಕರಿತೀವ, ನೀ ಜಾಯಿಂಟ್. ವಾವ್, ವಿ ಕಂಪ್ಲೀಟೆಡ್. ಪಿವೋಟ್ ಜಾಯಿಂಟ್ ಅಂದ್ರೆ ನೋಡಿ, ಈ ರೇಡಿಯಸ್ ಮತ್ತೆ ಹಲ್ನ ಮಧ್ಯ ಒಂದ್ ಆಕ್ಸಿಸ್ ಅಲ್ಲಿ ಮಾತ್ರ ರೊಟೇಟ್ ಮಾಡ್ಬೋದು, ರೈಟಾ? ಒಂದ್ ಆಕ್ಸಿಸ್ ಅಲ್ಲಿ ಮಾತ್ರ ರೊಟೇಟ್ ಮಾಡ್ಬೋದು. ಇದನ್ನ ನೀವು ಇಲ್ಲಿಂದ ಈಗ ಮರ್ಚ್ತೀರಾ, ಆಗಲ್ಲ, ರೈಟಾ? ಅಥವಾ ಇದನ್ನ ಈ ತರ ಮರ್ಚ್ಕೊಳ್ಳಿ, ಫೋಲ್ಡ್ ಮಾಡಿ, ಆಗಲ್ಲ. ಬರೀ ಸ್ಲೈಟ್ ಆಗಿ ಈ ತರ ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ಮಾಡ್ಬೋದು, ಒಂದೇ ಪ್ಲೇನ್ ಅಲ್ಲಿ ಮೂವ್ಮೆಂಟ್ ಮಾಡ್ಬೋದು. ಅದಕ್ಕೆ ಇದೆಲ್ಲಿರುತ್ತೆ, ಒಂದು ರೇಡಿಯಸ್ ಮತ್ತೆ ಅಲ್ನ ಮಧ್ಯ, ಮತ್ತೆ ಕಾಲಿಗೆ ಕಂಪೇರ್ ಮಾಡಿದ್ರೆ ಟಿಬಿಯಾ ಮತ್ತೆ ಫೆಬ್ಯುಲಾ ಮಧ್ಯ, ಮತ್ತೆ ಪಿವೋಟ್ ಜಾಯಿಂಟ್ ನಾನು ಮೊದಲೇ ಹೇಳಿದ್ದೆ ಅಟ್ಲಾಸ್ ಮತ್ತೆ ಆಕ್ಸಿಸ್ ಮಧ್ಯ ಇರುತ್ತೆ. ನೋ ಮೂವ್ಮೆಂಟ್ ಇನ್ ಒನ್ ಪ್ಲೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ, ಅದನ್ನು ಬರ್ಕೊಳ್ಳಿ. ಸ್ಲೈಡಿಂಗ್ ಅಂಡ್ ಗ್ಲೈಡಿಂಗ್ ಜಾಯಿಂಟ್ ಬರೀ ಕಾರ್ಪೆಲ್ಸ್ ಮಧ್ಯೆ ಇರುತ್ತೆ, ರೈಟಾ? ಕಾರ್ಪೆಲ್ಸ್ ಮಧ್ಯೆ ಇರುತ್ತೆ, ಹೌದು. ಮತ್ತೆ ಇನ್ನೊಂದಲ್ಲಿರುತ್ತೆ ಟಾರ್ಸೆಲ್ಸ್ ಮಧ್ಯೆ ಇರುತ್ತೆ. ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಮುಗೀತು. ಆಮೇಲೆ ಇವಾಗ ಸ್ಯಾಡಲ್ ಜಾಯಿಂಟ್. ಒಂದು ತಂಬುದು ಮೆಟಾಕಾರ್ಪೆಲ್ ಪೆಲೆಂಜಸ್ ಮಧ್ಯೆ ಏನಿರುತ್ತೆ, ಸ್ಯಾಡಲ್ ಜಾಯಿಂಟ್ ಅಂತ ಇರುತ್ತೆ. ಪಾಪ ತಂಬಿಗೆ ಎರಡೇ ಪೆಲೆಂಜಸ್ ಇರೋದು, ಎಲ್ರಿಗೂ ಮೂರ್ ಕೊಟ್ಟಿದ್ದಾರೆ, ಪಾಪ ಇದಕ್ಕೆ ಎರಡೇ ಕೊಟ್ಟಿದ್ದಾರೆ, ಹಾಗಾಗಿ ಸ್ಯಾಡ್ ಆಯ್ತು, ಸ್ಯಾಡಲ್ ಜಾಯಿಂಟ್. ಮುಗಿತಾ? ಅದೇ ತರ ಇನ್ನೊಂದಕ್ಕೆ ಸ್ಯಾಡಲ್ ಜಾಯಿಂಟ್ ಎಲ್ಲಿ ಹೇಳ್ಬೋದು, ಯಾವುದು, ಮೆಟಾಟಾರ್ಸಿಲ್ ಆಫ್ ದ ಕಾಲಲ್ಲಿ, ಮೆಟಾಟಾರ್ಸಿಲ್ ಆಫ್ ದ ತಂಬು ಮತ್ತೆ ಆ ಒಂದು ತಂಬಲ್ಲಿ ಇರ್ತಕ್ಕಂತಹ ಪೆಲೆಂಜಸ್ ಮಧ್ಯೆ ಇರ್ತಕ್ಕಂಥದ್ದು ಕೂಡ ಸ್ಯಾಡಲ್ ಜಾಯಿಂಟ್. ಇನ್ನು ಕಾಂಡೈಲಿಕ್ ಜಾಯಿಂಟ್ ಹೇಳಿದೆ ಏನಂತ, ಹಾಸಿಪಿಟಲ್ ಕಾಂಡೈಲು ಅಟ್ಲಾಸ್ ಬಂದು ಜಾಯಿನ್ ಆಗುತ್ತೆ. ಎಸ್ ಮೂವ್ಮೆಂಟ್ ಮಾಡ್ಬೋದು, ಒಂದು ಎಸ್ ಮೂವ್ಮೆಂಟ್ ಮಾಡ್ಬೋದು, ಇನ್ನೊಂದು ಸ್ಟ್ರೆಚಿಂಗ್ ಮಾಡ್ಬೋದು, ರೈಟ್? ಮೂವ್ಮೆಂಟ್ ಇನ್ ಟೂ ಪ್ಲೇನ್ಸ್, ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್. ವೆರಿ ಗುಡ್. ದಟ್ ಈಸ್ ದ ಏನಿರುತ್ತೆ, ಒಂದು ಅಟ್ಲಾಸ್ ಅಂಡ್ ಹಾಸಿಪಿಟಲ್ ಕಾಂಡೈಲ್ ಮಧ್ಯ ಇರುತ್ತೆ, ಕಾಂಡೈಲಿಕ್ ಜಾಯಿಂಟ್. ಇನ್ನೊಂದಲ್ಲಿರುತ್ತೆ ಈ ಒಂದು ಮೆಟಾಕಾರ್ಪೆಲ್ಸ್ ಮತ್ತೆ ಫೆಲೆಂಜಸ್ ಮಧ್ಯ, ಅಥವಾ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಮೆಟಾಟಾರ್ಸಲ್ಸ್ ಮತ್ತೆ ಫೆಲೆಂಜಸ್ ಮಧ್ಯ. ಎಸ್, ವಿ ಕಂಪ್ಲೀಟೆಡ್ ಸಿನೋವಿಯಲ್ ಜಾಯಿಂಟ್, ಫೈಬ್ರಸ್ ಜಾಯಿಂಟ್, ಆಮೇಲೆ ಇದು ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನಾವು ನೋಡ್ಬೇಕಾಗಿದ್ದು ಮಸಲ್ಸ್ ಬಗ್ಗೆ. ಸೊ ಟೈಮ್ ಯಾಕೋ ಇವಾಗ ಅನಿಸ್ತಿದೆ ಜಾಸ್ತಿ ತಗೊಂಡು 45 ಮಿನಿಟ್ಸು. ಇಟ್ಸ್ ನಾಟ್ ಲೈಕ್ ಎಸ್ ಒನ್ ಶಾಟ್ ಅಲ್ಲಿ ಕಂಪ್ಲೀಟ್ ಮಾಡೋದು ತುಂಬಾನೇ ಕಷ್ಟ, ಬಟ್ ವಿ ಕಂಪ್ಲೀಟೆಡ್ ಬೋನ್ಸ್ ಪಾರ್ಟ್. ಬಟ್ ಈಗ ನಾವು ನೆಕ್ಸ್ಟ್ ಹೋಗೋಣ ಮಸಲ್ಸ್ ಪಾರ್ಟ್ಗೆ. ಓಕೆ, ಸೊ ಐ ಥಿಂಕ್ ಇದನ್ನ ಪಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಮರ್ಜ್ ಮಾಡಕ್ ಹೋದ್ರೆ ವಿಡಿಯೋ ಲೆಂದಿ ಆಗ್ಬೋದು, ಮಸಲ್ಸ್ ಪಾರ್ಟ್ ಮರ್ಜ್ ಮಾಡಕ್ ಹೋದ್ರೆ, ಬಟ್ ಬೋನ್ಸ್ ಪಾರ್ಟ್ ವಿ ಕಂಪ್ಲೀಟೆಡ್. ಓಕೆ, ನಾನು ನಿಮ್ಗೆ ನೋಟ್ಸ್ನು ಕೂಡ ಲೈಕ್ ಎಸ್, ಈಗ ನೋಟ್ಸ್ ನಿಮ್ಗೆ ಬೇಕು ಅಂದ್ರೆ ಎಸ್ ಐ ವಿಲ್ ಮೇಕ್ ದಟ್. ಒಂದು ನಿಮಿಷ.